गुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्धितमजं विभुमाद्यमीशं वन्दे भवद्भ्यामवरासुरसिद्धं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ಜಯಮುದೀರಯೇ. ಏನಾಯಿತು ಅರ್ಜುನ, ಈಗ ನಾನು ವಿಪ್ರ ಪುತ್ರ ರಕ್ಷಣೆ ಮಾಡಲಿಕ್ಕಾಗದೆ ಹೋದರೆ ವನ್ಹಿಂ ಪ್ರವೇಶೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ. ಕೃಷ್ಣ ಆಗ ಆತನ ಕಳಿಸಿದ. ಜೊತೆಗೆ ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ ಇಷ್ಟು ಜನ ಬಿಟ್ಟು ಉಳಿದ ಯಾದವರೆಲ್ಲ ಅರ್ಜುನ ಜೊತೆಗೆ ಹೊರಟು. ಅನಿರುದ್ಧ ಕಾಷ್ಟಿಮನು ಪ್ರದ್ಯುಮ್ನಾದ್ಯೋ ಅಜನಿಷ್ಠೈ. ಕೃಷ್ಣನ ಮಗ ಪ್ರದ್ಯುಮ್ನ, ಪ್ರದ್ಯುಮ್ನ ಮಗ ಅನಿರುದ್ಧ. ಮೂಲದಲ್ಲೂ ಹಾಗೇನೆ, ಪ್ರದ್ಯುಮ್ನ ಅನಿರುದ್ಧ, ಪ್ರದ್ಯುಮ್ನ ಅನಿರುದ್ಧ. ರುಗ್ಮಿಪುತ್ರ್ಯಾಂ ರುಗ್ಮವತ್ಯಾಂ ಆಹೃತಾಯಾಂ ಸ್ವಯಂವರೇ. ರುಕ್ಮಿಣಿ ಕೃಷ್ಣನ ಪತ್ನಿ, ಪ್ರದ್ಯುಮ್ನ ಮಗ. ಆ ರುಗ್ಮಿ ಇದ್ನಲ್ಲ, ರುಗ್ಮಿಯ ಮಗಳಿದ್ಲು, ರುಗ್ಮವತಿ ಅಂತ ಅವಳ ಹೆಸರು. ಅವಳು ಸ್ವಯಂವರದಿದ್ಲು. ಆಗ ಅನಿರುದ್ಧ ಹೋಗಿಬಿಟ್ಟು ಪ್ರದ್ಯುಮ್ನಾದ್ಯೋ ರತಿರೇವಹಿ ಯಾತಸ್ಯ, ಪ್ರದ್ಯುಮ್ನ ಹೋಗಿ ಆ ಸ್ವಯಂವರದಲ್ಲಿ ಅವಳನ್ನು ವಿವಾಹವಾಗ್ತಾನೆ. ಅಂದ್ರೆ ರುಕ್ಮಿ ಏನಾಯ್ತು, ಈಗ ಕೃಷ್ಣನಿಗೆ ಬೀಗನೂ ಆದಾಗಾಯ್ತು. ಈಗ ಒಂದ್ ಕಡೆ ನೋಡಿದ್ರೆ ಭಾವಮೈದನ ರುಕ್ಮಿಣಿಯ ತಮ್ಮ, ಇನ್ನೊಂದು ಕಡೆಗೆ ಈ ರುಕ್ಮಿಯ ಮಗಳಿರ್ತಾಳಲ್ಲ ರುಗ್ಮವತಿ, ಅವಳನ್ನ ಪ್ರದ್ಯುಮ್ನ ಮದುವೆ ಆಗ್ತಾಳೆ. ಅವಳು ಸಾಕ್ಷಾತ್ ರತಿ ಅವಳು. ಆದ್ರೆ ಏನ್ ಕೊಟ್ಟಿದ್ದಲ್ಲ, ಅವ್ರಿಗೆ ಮದುವೆ ಮಾಡಿ ಕೊಟ್ಟಿದ್ದಲ್ಲ. ಸ್ವಯಂವರದಲ್ಲಿದ್ದಾಗ ಏನ್ ಮಾಡ್ತಾನೆ, ಎಲ್ಲರ ಗೆದ್ದು ತಾನು ಮದುವೆಯಾಗಿ ಬರ್ತಾನೆ. ನಂತರ ಅದರಿಂದ ಏನಾಯ್ತು, ಒಂದ್ ಕಡೆಗೆ ಆಕರಾಗಿ ಸಾಕ್ಷಾತ್ ತಂಗಿಯಾಗಿ ಸಾಕ್ಷಾತ್ ಮಹಾಲಕ್ಷ್ಮಿ, ಇನ್ನೊಂದು ಮಗಳಾಗಿ ರತಿದೇವಿ. ಅವನು ಮಾತ್ರ ತಮಯೋಗ್ಯ. ಅರ್ಥ ಮಾಡ್ಕೊಂಡ್ರೆ ಒಂದ್ ಮನೆಯಲ್ಲಿ ಎಲ್ಲರೂ ಒಂದೇ ರೀತಿ ಇರ್ಬೇಕಾಗಿಲ್ಲ ಅಂತ ಹಿಂದೆಲ್ಲ ಇರ್ತಿತ್ತು. ದ್ವಾಪರಯುಗದ ಕಲಿಯುಗಕ್ಕೆ ಬದಲಾಯಿತು. ಕಲಿಯುಗದಲ್ಲಂತೂ ಸಂಬಂಧನೇ ಇರೋದಷ್ಟು ವ್ಯತ್ಯಾಸ ಆಗಬಹುದು. ರತಿರೇವಹಿ ಹೌದು, ಈಗ ಮಾಡೋದಿಲ್ಲ. ಹೌದು, ನಿಷೇಧ ಬಿಟ್ಬಿಟ್ಟಿದ್ದಾರೆ. ಆಯ್ತು, ಯಾರು ಬಿಡ್ತಾರೆ. ಕೆಲವು ಕಲಿವರ್ಜ ಅಂತ ಹೇಳ್ತಾರೆ, ಒಪ್ಪಿ ಸೇರ್ಬಿಡುತ್ತೆ. ಕಲಿಯುಗದಲ್ಲಿ ಕೆಲವು ಇಲ್ಲ ಅಂತ ಹೇಳಿ ನಿಷಿದ್ಧ. ಹಿಂದೆಲ್ಲ ಕೆಲವು ಇದ್ದಿದ್ದು ಈಗಿಲ್ಲ. ಕಲಿಯುಗದಲ್ಲಿ ನಿಯೋಗದಿಂದ ಸಂತಾನೋತ್ಪತ್ತಿ ಯಾವುದು ಇಲ್ಲ, ಎಲ್ಲೂ ಇಲ್ಲ. ಹಿಂದೆ ಹಾಗಿತ್ತು. ಹೌದು, ಕೆಲವು ವ್ಯತ್ಯಾಸ ಇದೆ. ದೇಶ ಭೇದ ಅಂತೀವಲ್ಲ ಹಾಗೆ. ಕೆಲವು ದೇಶಾಚಾರ ಅಂತ ಕರೀತಾರೆ. ಆ ಕಡೆಗೆ ಇರುತ್ತೆ, ಕೆಲವು ಕಡೆ ಇರಲ್ಲ. ರತಿರೇವಹಿ ತಸ್ಯಾಂ ಜಾತೋಸೌ ಕವನಂದನ. ಅವರಿಬ್ಬರ ಮಗನಾಗಿ ಹುಟ್ಟಿದ್ದಾರೋ ಅನಿರುದ್ಧ. ಪೂರ್ವೋಪ ಅನಿರುದ್ಧಾಖ್ಯೋ ವಿಷ್ಣೋಸ್ತದ್ದಾಬ್ನ ಏವಚ. ಆತನ ಪ್ರದ್ಯುಮ್ನ ಬಲರಾಮನೊಳಗೆ ಸಂಕರ್ಷಣ ರೂಪದಾವೇಶ, ಪ್ರದ್ಯುಮ್ನಲ್ಲಿ ಪ್ರದ್ಯುಮ್ನ ರೂಪದಾವೇಶ, ಅನಿರುದ್ಧನಲ್ಲಿ ಅನಿರುದ್ಧ ರೂಪದಾವೇಶ. ಹೀಗೆ 4 ಜನಕ್ಕೆ ಭಾರಿ ಮಹತ್ವ. ಆವೇಶ ಎಲ್ಲರಲ್ಲೂ ಭಗವದ್ ರೂಪ ಇರೋದ್ರಿಂದಾಗಿನೇ ಅವರಲ್ಲಿ ಭಾರಿ ವಿಶೇಷ. ಆವೇಶಯುಕ್ತೋ ಬಲವಾನ್ ರೂಪವಾನ್ ಸರ್ವಶಾಸ್ತ್ರವಿತ್ ತಸ್ಮಾತ್ತೇಂದ್ರತೆ ಕೃಷ್ಣ ಪಾರ್ಥ ಸಾಹಾಯ್ಯ ಕಾರಣಾತ್ ನ್ಯಯೋಜಯತ್ ಸೂತಿಕಾಲೇ ಬ್ರಾಹ್ಮಣ್ಯಾಃ ಸ ಚ ಫಲ್ಗುಣಃ. ಅಸ್ತ್ರೈಶ್ಚಕಾರ ದಿಗ್ಬಂಧಂ ಕುಮಾರೋಪಿ ಅಪಾರೋ ಅಥಾಪಿ ತತ್ಕ್ಷಣಾತ್. ಆವೇಶಯುಕ್ತಃ ಬಲವಾನ್, ಹೀಗೆ ಆವೇಶ ಇದ್ದಿದ್ದರಿಂದ ಭಾರಿ ಬಲಿಷ್ಠರಾಗಿದ್ದ. ರೂಪವಾನ್, ಮನ್ವತರ ಮಗನಾಗಿದ್ದ ರೂಪವಾನ್. ಆವೇಶದಿಂದ ಏನು ರೂಪವಾನ್. ಸರ್ವಶಾಸ್ತ್ರವಿದ್, ಸಕಲ ಶಾಸ್ತ್ರವನ್ನು ತಿಳಿದವನಾಗಿದ್ದ. ತಸ್ಮಾತ್, ಹೀಗೆ 3 ಜನಗಳು ವಿಶೇಷವಾಗಿ ಹಿರಿಮೆಯನ್ನು ಹೊಂದಿದ್ದರಿಂದ ಸ್ತ್ರೀನ್ ನೃತೆ, ಆ 3 ಜನಗಳನ್ನು ಬಿಟ್ಟು ಕೃಷ್ಣ ಪಾರ್ಥ ಸಹಾಯ ಕಾರಣಾತ್ ನಯೋಜಯತ್, ಉಳಿದೆಯಾದವರನ್ನೆಲ್ಲ ಅರ್ಜುನ ಸಹಾಯ ಮಾಡಿ ಅಂತ ಕಳಿಸಿದ. ಅದಕ್ಕೆ ಕಾರಣ ಅವರ ಅಹಂಕಾರನೂ ಭಂಗ ಆಗಬೇಕಾಗಿತ್ತು, ಅದಕ್ಕೆ ಕಳಿಸಿದ. ಸೂತಿಕಾಲೇ, ಅರ್ಜುನ ಮಾಡಿ ಸೂತಿಕಾಲೇ ಪ್ರಸೂತಿ ಕಾಲೇ. ಇನ್ನೇನು ಪ್ರಸವ ಆಗ್ಬೇಕು. ಆ ಕಾಲದಲ್ಲಿ ಅರ್ಜುನ ಭಾರಿ ಕೇರ್ಫುಲ್ ಆಗಿದ್ದ. ಒಂದ್ ಕಡೆಗೆ ಸವಾಲಿದೆ, ಇನ್ನೊಂದು ಕಡೆಗೆ ಪ್ರತಿಜ್ಞೆ ಬೇರೆ ಮಾಡಿ ಬಂದ್ಬಿಟ್ಟಿದ್ದಾನೆ. ಆದ್ರಿಂದ ಬಹಳ ಎಚ್ಚರದಿಂದ ಏನು ಮಾಡ್ದ, ನಯೋ ಸೂತಿಕಾಲೇ ಬ್ರಾಹ್ಮಣ್ಯಾ ಸಚ, ಬ್ರಾಹ್ಮಣಿ ವಿಪ್ರಪುತ್ರ ಬ್ರಾಹ್ಮಣಿ, ಬ್ರಾಹ್ಮಣ ಹೆಂಡತಿ. ಚ ಫಲ್ಗುಣ ಅಸ್ತ್ರೈಶ್ಚಕಾರ ದಿಗ್ಬಂಧಂ ಕುಮಾರೋ ಅಥಾಪಿ ತಕ್ಷಣ. ಅಸ್ತ್ರೈಶ್ಚಕಾರ ದಿಗ್ಬಂಧಂ, ಅಸ್ತ್ರಗಳಿಂದ ದಿಗ್ಬಂಧನವನ್ನು ಮಾಡಿದ. ಅದರ ಅಭ್ಯಾಸ ಇತ್ತು. ಇಲ್ಲಿ ಪಾಂಡವರ ಧರದಲ್ಲಿ ಏನ್ ಮಾಡಿದ್ದ,
ಇದ್ರೆ ಅಷ್ಟು ಮಳೆ ಸುರಿಸಿದ್ರು ಕೂಡ ಏನು ಬರುತ್ತೆ ನೋಡ್ಕೊಂಡು ಹನಿ ಒಳಗೆ ನೀರು ಬರಬಾರ್ದು ಆ ರೀತಿ ನೋಡ್ಕೊಂಡಿದ್ದ. ಆಗ ಈಗೇನು ಇದೇನು ಮಹಾಲೆಕ್ಕ ಅದು ಇಂದ್ರಲ್ಲೇ ಪ್ರೀತಿಯಾಗಿ ಬಂದು ನಡೆದಿದ್ದು ಯಾವುದೋ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಏನು ಮಾಡ್ದ, ಆದರೂ ಕೇರ್ಫುಲ್ಲ ಮಾಡ್ದ. ದಿಗ್ಬಂಧ ಕುಮಾರೋ ಅಥಾಪಿ ತಕ್ಷಣ ಆದ್ರೆ ಆಗಿದ್ದೇನೋ ಸಮಸ್ಯೆ ಏನು ಬದಲಾಗಲೇ ಇಲ್ಲ. ಕೂಸು ಹುಟ್ಟೋದು ಕಷ್ಟ ಸಾಯೋದು, ಮಾಯದೇ ಕಾಣ್ತಾನೆ ಇರಲಿಲ್ಲ ಕೂಸು, ಟೋಟಲಿ ಬಿಸಿ. ಈ ರೀತಿಯಾಗಿ ಇದು ಕೂಡ ಹಾಗೆ ಆಯಿತು. ಮತ್ತೆ ಇಷ್ಟೆಲ್ಲ ಕೇರ್ಸ್ ತಗೊಂಡ್ರು ಕೂಡ ಆಗಲಿಲ್ಲ. ಅದಿಷ್ಟೆಲ್ಲ ಅಸ್ತ್ರಗಳೆಲ್ಲ ಹಾಕಿದಾಗ ಅದು ಬಿಸ್ತು ಅಂತ ಹೇಳಿದ್ರೆ ಅರ್ಥ ಈಗ ಅದ್ರ ಮೀರಿದವರಿದ್ದಾರೆ ಅಂತ ಅರ್ಥ. ಯಾವುದು ದೇವಪೀಠ ಪಿಶಾಚಾರ್ಯ ಏನಾಗ್ತಿತ್ತು ಇದೆಲ್ಲ ಏನು ಮಾಡಕ್ಕೆ ಬರ್ತಿರಲಿಲ್ಲ. ಅದೇ ರಾಯರು ವೃತ್ತಿ ಕಾಯ್ಕೊಂಡು ಮರೆಯಿದಾಗ ಪಿಶಾಚಿ ಒಳಗೆ ಬರೋಕ್ಕಾಗಲಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಇದು ಹಾಗಲ್ಲ, ಇದು ಬೇರೆದು ವಿಶಿಷ್ಟ ಕಾರಣ ಅಂತ ಹೇಳ್ತಾರೆ ಏನಂತೇಳಿ. ಅದಕ್ಕೇನೆ ತಕ್ಷಣದಲ್ಲೇ ಮಾಯ ಆಗ್ಬಿಟ್ಟು ಅದ್ರ ಚೇಂಜೇ ಇಲ್ಲ. ಇಷ್ಟೆಲ್ಲ ಅರ್ಜುನ ಕಷ್ಟಪಟ್ಟಿದ್ದಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇರಬೇಕಲ್ಲ, ಏನೇನೂ ಇಲ್ಲ. ಅರ್ಜುನ್ ಏನಾಗಾಯ್ತದ್ರಿಂದ ಈಗ ಪೂರ್ತಿ ಅಹಂಕಾರ ಕಡಿಮೆ, ಏನೋ ಹೇಳ್ಕೊಂಡಿದ್ದೆ ಎಲ್ಲ ಹೊರಟೋಯ್ತು ಈಗ. ಅಲ್ಲ 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 ಕೂಸೆ ಬಿಸಿದ್ದು, ಗರ್ಭಿಣಿ ಆಗಿದ್ದು ಹೌದು, ಡೆಲಿವರಿ ಆಗಿದ್ದು ಹೌದು, ಕೂಸಿಲ್ಲ ಅಲ್ಲಿ ಗೊತ್ತಾಯ್ತಾ, ಬಾಯಿ ಆಗ್ಬಿಡ್ತಾಯ್ತು. ಅರ್ಥ ಆಗಿಲ್ಲ? ಕೂಸೆ ಬಿಸಿಗೆ ಅಲ್ಲೇ ಇಮಿಡಿಯೇಟ್ ಆಗಿ ಹುಟ್ಟಿರ್ಲಿಕ್ಕೆ ಮಗು ನೋಡ್ತಿದ್ರು ಅದಲ್ಲಿಲ್ಲ. ಇದು ವಿಚಿತ್ರ ಪ್ರಸಂಗ ಇದು. ಅದರ ಸರಿ ದೇವಕ್ಕೆ ಮಕ್ಕಳನ್ನ ಹಾಗಲ್ಲ. ಕಂಸ ಏನ್ ಮಾಡ್ತಿದ್ದ, ಕೊಂದಾಕ್ಬಿಡ್ತಿದ್ದ. ಅದು ಕೆಲವೆಲ್ಲ ಹಾಗಾಗ್ತಿತ್ತು. ಅದಿದ್ದ ಗುರುಪುತ್ರ ಸತ್ತೋಗಿದ್ದ, ಇಷ್ಟ ಬದುಕಿಸ್ಕೊಟ್ಟ. ಅಂಥ ಕೇಸಲ್ಲ ಇದು. ಹುಟ್ಟಿದ ತಕ್ಷಣ ಬಿಸಿ ಅಂಥ ಕೇಸ್. ಹೌದು ಹೌದು ಹೌದು. ಯಾಕೆ ಬಂತು ಅಂತ ಕೇಳಿದ್ರೆ ಏನು ಹೇಳಿದ್ರು ಆಚಾರ್ಯರು, ಅರ್ಜುನ ಅಷ್ಟೆಲ್ಲ ಅಹಂಕಾರ ಪಟ್ಟು ಹೇಳೋದ ಪ್ರತಿಜ್ಞೆ ಮಾಡ್ದ. ಅರ್ಜುನ ಹೋಗ್ಬೇಕು, ಕೃಷ್ಣ ಏನು ಮಾಡ್ದ, ಯಾದವರನ್ನೆಲ್ಲ ಕಳಿಸ್ದ. ಆದರೆ 3 ಜನ ಕಳಿಸ್ಲಿಲ್ಲ ಅಂತ ಹೇಳಿದ್ರು, ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ. ಪ್ರಸಂಗ ಬಂತು, ಆದ್ದರಿಂದ ಏನು ಮಾಡಿದ್ರು ಈಗ, ಬಲರಾಮನ ಯಾತ ಕಳಿಸ್ಲಿಲ್ಲ ಅಂತ ವಿಶೇಷ ಆವೇಶ ಇದೆ. ಆತರ ಅಮರ್ಯಾದೆ ಆಗಬಾರ್ದು. ಪ್ರದ್ಯುಮ್ನ ತನ್ನ ಮಗ, ಅದರಲ್ಲಿ ತನ್ನ ಆವೇಶ ಇದೆ, ಪ್ರದ್ಯುಮ್ನ ಆವೇಶ ಇದೆ. ಅನಿರುದ್ಧ ಆತನ ಮಗ, ಆತ ತನ್ನ ಅನಿರುದ್ಧನ ಆವೇಶ ಇದೆ. ಆ 3 ಜನಕ್ಕೆ ಏನು ಹಾಕ್ಕೊಡ್ದು, ಅವಮಾನ ಹಾಕ್ಕೊಡ್ದು. ಉಳಿದವ್ರಿಗೆಲ್ಲ ಅವಮಾನ ಆಯ್ತು ಈಗ. ಯಾಕೆ ಅರ್ಜುನಿಗಾಗಲಿಲ್ಲ, ಹಿಂದೋದವ್ರಿಗೂ ಆಗಲಿ. ಇಷ್ಟೆಲ್ಲ ಸಪೋರ್ಟರ್ಸ್ ಏನು ಮಾಡಿದಾಗಾಯ್ತು ಇವರು ಕೂಡ. ಸರಿ ನೋಡ್ಕೊಡಿ ಅಂತ ಹೇಳಿದ್ರೆ ಬಿಸ್ತಾಯ್ತು ಅಂದ್ರೆ ಏನರ್ಥ, ಇವ್ರ ಕೈಲೂ ಆಗಲಿಲ್ಲ ಅಂತ. ಸೊ ಪ್ರಸಂಗ ವಶಾತ್ ಅಂತ ಕೆಲವು ವಿಷಯಗಳನ್ನ ಹೇಳಬೇಕಾದ್ರೆ ಏನಂತಾರೆ, ಅದಕ್ಕೆ ಪ್ರಸಂಗ. ಅರ್ಥ ಆಯ್ತು ಈಗ. ಪ್ರಸಂಗ ವಶಾತ್ ಕೆಲವು ವಿಷಯ ಹೇಳಬೇಕಾದ್ ಬೇಕಾಗತ್ತೆ ಹೇಳಿದ್ರು. ಆದ್ದರಿಂದ ರಾಯರ ಬಗ್ಗೆ ಮಾತಾಡ್ತಾರೆ, ಜಯತೀರ್ಥರ ಬಗ್ಗೆ ಹೇಳೋದು ಕೆಲವು ವಿಷಯನ. ಜಯತೀರ್ಥ ರಾಯರ ಬಗ್ಗೆ ಅವರಿಗೆ ಜಯತೀರ್ಥರ ಬಗ್ಗೆ ಹೇಳಿ ಅಂತ, ರಾಯರ ಬಗ್ಗೆ ಹೇಳಿ ಅಂತ ಕೇಳಿದ್ರೆ ಪ್ರಸಂಗ. ಅವ್ರ ಜೊತೆ ಟೀಕಾ ಬರೋದು ಬೇರೆ, ಅವ್ರ ಬಗ್ಗೆ ನಾಲ್ಕು ಮಾತು ಹೇಳಬೇಕಲ್ಲೇ, ಅದು ಪ್ರಸಂಗ ಅಂತ ಕರೀತಾರೆ. ಇಲ್ಲಿ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕೆ ಗೊತ್ತಾ, ಯಾಕಂದ್ರೆ ಅದು ಮಾಡ್ತಿರೋ ತಾನೇ ಮಾಡ್ತಿರೋದು ಕೃಷ್ಣ ಕೆಲಸ, ಅವ್ರಿಗೆ ಆಗ್ತಿರ್ಲಿಲ್ಲ. ಆ ಸಾಕ್ಷಾತ್ ರೂಪಗಳಲ್ಲವ, ಆವೇಶ. ಕೃಷ್ಣ ಸಾಕ್ಷಾತ್ ರೂಪ. ಸೊ ಆವೇಶಕ್ಕೆ ವ್ಯತ್ಯಾಸಗಳನ್ನು ತೋರಿಸ್ಬೇಕೀಗ. ಅದಕ್ಕೋಸ್ಕರನೇ ಅವ್ರನ್ನ ಕಳಿಸ್ತೇನೆ ಮರ್ಯಾದೆ ಉಳಿಸಿದ. ದ್ರೌಪದಿಯ ಬಸ್ಸೇಂದ್ರ ಪ್ರಸಂಗದಲ್ಲಿ ನೀವ್ಯಾರು ಟ್ರೈ ಮಾಡಬೇಡಿ ಅಂತ ಹೇಳಿದ್ದಿಲ್ಲ, ಅದು ಕೂಡ ಹಾಗೆ ಟ್ರೈ ಮಾಡಿದ್ರೆ ಆಗ್ತಿರ್ಲಿಲ್ಲ. ಈಗ ಅರ್ಜುನ್ ಮೀಸಲಾಗಿದೆ ಈಗಾಗಲೇ, ತನ್ನ ಸಂಕಲ್ಪನೂ ಹೌದು. ಅದು ಬದಲು ಏನು ಮಾಡಿಬಿಟ್ಟ, ಒಬ್ಬರು ಕ್ಯಾಂಡಿಡೇಟ್ ಆಗಲೇಬೇಡಿ ಅಂತ ಹೇಳಿಬಿಟ್ಟ. ಇಲ್ಲಿ 3 ಜನ ಮಾತ್ರ ಕಳಿಸ್ತಿಲ್ಲ. ಅದು ಯಾರ್ಯಾರೇ ಅಹಂಕಾರ, ಔಷಧಿ ಎಲ್ಲರಿಗೂ ಕೊಡೋದಿಲ್ಲ. ಯಾರಿಗೆ ಕೊಡ್ತಾರೆ, ರೋಗ ಇದ್ದವ್ರಿಗೆ ಮಾತ್ರ. ಅಹಂಕಾರದ ಭಾಗ್ಯ ಯಾರಿಗಿತ್ತು, ಇವರಿಗೆ ಮಾತ್ರ. ಅದಕ್ಕೋಸ್ಕರನೇ ಊಟಕ್ಕೆ ಹಾಕಿ ಎಲ್ರಿಗೂ ಔಷಧಿ ಕೊಡಕ್ಕಾಗಲ್ಲ. ಕಬ್ಬಿರಿ ಕೊಳ್ಳಕ್ಕೋಸ್ಕರ ಔಷಧಿ ಕೊಡಕ್ಕೆ ಬರಲ್ಲ. ಕಬ್ಬಿರಿ ಕೊಳ್ಳಕ್ಕೆ ಏನು ಮಾಡ್ಬೋದು, ಊಟ ಮಾಡ್ಬೋದು, ತಿಂಡಿ ತಿನ್ಬೋದು, ಪಾನೀಯನ ಕುಡಿಬೋದು. ಅದು ಏನು ಮಾಡಕ್ಕೆ ಬರಲ್ಲ, ಔಷಧಿ ಶೇರ್ ಮಾಡ್ಕೊಳಕ್ಕಾಗತ್ತಾ, ಸಾಧ್ಯ ಇಲ್ಲ. ಕೆಲವು ಔಷಧಿ ತೊಗೊಳೋದಿರೋದು ಹಾಕಿ ತಗೊಳ್ಳೋದು ಅನಿಷ್ಟಕರ, ಹಾಗೆಲ್ಲ ತೊಗೊಳ್ಬಾರ್ದು ಬೇರೆಯವರೆಲ್ಲ. ಅದಕ್ಕೆ ಸೋಲಿಲ್ಲ. ಯಾರಿಂದ ಸೋಲಿಲ್ಲ, ಬೇರೆ ಯಾರಿಂದಲೂ ಸೋಲಿಲ್ಲ, ತನ್ನಿಂದ ಸೋಲು. ಹೊರ ಕೊಟ್ಟವ್ರು ತನ್ನಿಲ್ಲೇನೀಗ. ಲೆಟ್ರ್ ಕೊಟ್ಟರೆ ತನಗೆ ಬೈಂಡಿಂಗ್ ಅಲ್ಲ, ಅದು ಹುಡುಗರು ಬೈಂಡಿಂಗ್ ಅಷ್ಟೇ, ತನಗೆ ಬೈಂಡಿಂಗ್ ಅಲ್ಲ. ಅದು ತೋರಿಸ್ಬೇಕಾಗಿದೆ ಈಗ. ಯಾವ್ದು ಯಾಕಂದ್ರೆ ಅವ್ರು ತಿಳಿದು ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲದೆ ಅವರ ಕೊಟ್ಟು ಕಮಿಟ್ ಮಾಡ್ಕೊಂಡ್ಬಿಟ್ರು. ಇಲ್ಲಿ ಕಮಿಟ್ ಮಾಡ್ಕೊಂಡಿಲ್ಲ. ಕೃಷ್ಣನಿಗೆ ಗೊತ್ತಿದೆ ಕಮಿಟ್ಮೆಂಟ್ ಅಲ್ಲ ಅದು. ಕೆಲವೆಲ್ಲ ಏನದು ಉದಾಹರಣೆ, ಕೆಲವು ಲೀವ್ ಇದೆ, ಕೆಲವನ್ನ ಹಾಕ್ಬೋದು, ಕೆಲವನ್ನ ಹಾಕ್ಲಿಕ್ಕೆ ಬರಲ್ಲ. ವಿತ್ ಪ್ರೇಯರ್ ಪರ್ಮಿಷನ್ನೇ ಹಾಕ್ಬೇಕು. ಕೆಲವೊಂದು ಎಮರ್ಜೆನ್ಸಿಗಳು ಹಾಕ್ಬೇಕು. ಕ್ಯಾಶುವಲ್ ಅದು ಆ್ಯಕ್ಚುಲಿ ಹಾಕ್ಬೋದು. ಬುಡದಲ್ಲಿ ಹಾಕ್ಲಿಕ್ಕೆ ಬರೋಲ್ಲ. ಅದಕ್ಕೆಲ್ಲ ಪ್ರೇಯರ್ ಪರ್ಮಿಷನ್ ಎಲ್ಲ ಬೇಕಾದ್ರೆ ಕೊಡೋದಿಲ್ಲ ಅಂದ್ರೆ ತೊಗೊಳಕ್ಕೆ ಬರಲ್ಲ. ಆಗ ಆ ದೃಷ್ಟಿಯಲ್ಲಿ ಕೆಲವು ಹೊರಗಡೆ ಹಾಗೆ, ಕೆಲವು ಹೊರಗಡೆ ಹೀಗೆ. ಅದರ್ಶನಂ ಗೆಯವು ಪಾರ್ಥೋ ವಿಷಣ್ಣ ಸಹಯಾದವೈ
ದೂರಾರು ಸಿಕ್ಕಿದ್ದು ಏನೋ ಹಾಕಿದ್ದು ಏನೇನೂ ಇಲ್ಲ. ಅದರ್ಶನಂ ಯಯೌ, ದರ್ಶನ ಕಾಣೋದು, ಅದರ್ಶನ ಕಾಣದಂತೆ ಆಯಿತು. ವಿಷಣ್ಣ, ಅರ್ಜುನಿಗೆ ವಿಷಾದ ಬಂತೆ, ಅರ್ಜುನ ವಿಷಾದ ಯೋಗ ಶುರುವಾಯಿತು. ಮರ್ಯಾದೆ ಬಂತು, ಅಷ್ಟು ಜನಗಳು ಬಂದೆ. ಬ್ರಾಹ್ಮಣ ಬಿಡ್ತಾರೆ, ಬಾಯಿ ಬಂದ ಬೈದ. ಯಾಕೆ ಇನ್ನೊಬ್ರು ಕಾಪಾಡ್ತಿದ್ದೆ, ನಿನ್ನ ಬಂದು ನಾನು ಕೈ ಕೊಟ್ಟು ಮೋಸ ಮಾಡಿಬಿಟ್ಟೆ, ಬಾಯಿ ಬಿಡ್ತಾರೆ ಅಂತ ಹೊತ್ತಿನಲ್ಲಿ ಮೊದಲೇ ಶುರು ಮಾಡಿದ್ದ. ದುಃಖ ಜಾಸ್ತಿ ಆಯಿತು, ಬೈದ. ವಿಷಣ್ಣ ಸಹ ಯಾದವರಿಗೆ ಅಧಿಕ್ಷಿಪ್ತೋ ಬ್ರಾಹ್ಮಣೇನ, ಆ ಬ್ರಾಹ್ಮಣ ಬಾರಿಷ್ಟು ಬೈದ. ಯಯೌ ಯತ್ರ ಶ್ರೀಯಃಪತಿ, ಎಲ್ಲಿ ಕೃಷ್ಣ ಇದ್ನೋ ಅಲ್ಲಿಗೆ ಹೊರಟ. ಯಾರು? ಅರ್ಜುನ. ಅರ್ಜುನ ಕೃಷ್ಣ ಇದ್ದಲ್ಲಿ ಹೊರಟ. ಇದು ಸೋತೆ ಅಂತ ಅರ್ಥ. ಈಗ ನನ್ನ ಕೈಲಿ ಆಗ್ಲಿಲ್ಲ, ದೊಡ್ಡ ಸಮಸ್ಯೆ ಇದೆ, ಏನೋ ಹೇಳ್ಕೊಂಡಿದ್ದಲ್ಲ ತಪ್ಪು, ಕ್ಷಮಿಸು ಅಂತ ಹೊರಟು. ಇದು ಒಳ್ಳೆಯವರ ಲಕ್ಷಣ. ಇದು ದುಷ್ಟರು ಏನ್ ಮಾಡ್ತಾರೆ? ರಿವೆಂಟ್ ತಿಳಿಸೋಳಕ್ಕೆ ಹೋಗಿ ಏನಾಣ ಮಾಡ್ತಾರೆ. ಅದು ತಪ್ಪದು. ಯಾವಾಗಲೂ ಕೂಡ ಪಶ್ಚಾತ್ತಾಪ, ತಪ್ಪಾದ ಮೇಲೆ ಅದನ್ನೇನು ಮಾಡ್ಕೋಬೇಕು, ಯಾವಾಗಲೂ ಸರಿ ಮಾಡ್ಕೋಬೇಕೆ ಹೊರತು ಎಂದು ಈ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ಆಶಾಮುದೀಚೀಂ ಬೃಹದಾರಥೇನ ವನ್ಹಿಂ ವಿವಕ್ಷಂತ ಮಥೌ ಅಸೌ ಅಮುಂ ನಿವಾರ್ಯ ಯಯೌ ಸ ವಿಪ್ರಹ ಸಹ ಫಲ್ಗುಣೋ ಹರಿಃ. ಆಶಾಮುದೀಚೀಂ ಬೃಹತಾರಥೇನ ಕ್ಷಣೇನ ತೀರ್ಥ ಇವ ಚ ಸಪ್ತವಾರಿಧೀಂ ವನ್ಹಿಂ ವಿವಿಕ್ಷಂತಂ ಅಮುಂ ನಿವಾರ್ಯ ಯಯೌ ಸಹ ವಿಪ್ರಹ ಸಹ ಫಲ್ಗುಣಾಃ ಹರಿಃ. ಆಶಾಮುದೀಚೀಂ ಬೃಹತಾರಥೇನ ಕ್ಷಣೇನ ತೀರ್ಥ ಏವ ಚ ಸಪ್ತವಾರಿಧೀಂ. ಆಗ ಅರ್ಜುನ ಹೋದ. ಕಾರಣ ಏನು ಅಂತ ಕೇಳಿದ್ರೆ, ಒಂದು ಸರಿ ಮಾಡ್ಕೋಬೇಕು, ಪ್ರತಿಜ್ಞೆ ಬೇರೆ ಮಾಡಿದ್ರೆ ಅಗ್ನಿ ಪ್ರವೇಶ ಮಾಡ್ತೀರಿ, ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೋದ. ಯಾರ ಮುಂದೆ ಪ್ರತಿಜ್ಞೆ ಮಾಡಿರ್ತಾರೋ ಅವ್ರ ಮುಂದೆ ನಡೆಸ್ಬೇಕಲ್ಲ. ಇಷ್ಟು ಮುಂದೆ ಪ್ರತಿಜ್ಞೆ ಮಾಡಿದ್ದಾದ್ರಿಂದ ನಡೆಸಕ್ಕೆ ಹೋದ. ವನ್ಯಂ ವಿವಕ್ಷಂತಂ ಅಮುಂ ನಿವಾರ್ಯ. ವಿವಕ್ಷಂತಂ ಅಂದ್ರೇನು? ಪ್ರವೇಶ ಮಾಡಲಿಕ್ಕೆ ಬಯಸಿದಂತಹ ಅಂತ ಅರ್ಥ. ವಿವಿಕ್ಷಂತಂ ಅಂದ್ರೆ ಪ್ರವೇಶ ಮಾಡ್ತಕ್ಕ ಇಷ್ಟ, ಎಲ್ಲ ಒಂದೇ, ವ್ಯತ್ಯಾಸ ಏನಿಲ್ಲ ಅದ್ರಾಗೆ. ವಿವಿಕ್ಷಂತಂ ಅಲ್ಲಿ ವ್ಯತ್ಯಾಸ ಇರೋದು ಅಮುಂ ಅಷ್ಟೇ. ನಿವಾರ್ಯ ಯಯೌ ಸ ವಿಪ್ರಹ ಸಹ ಫಲ್ಗುಣೋ ಹರಿಹಿ. ಅರ್ಜುನ ಏನ್ ಮಾಡ, ಅಲ್ಲಿ ಒಂದಿಂ ಬದಲು ಅಗ್ನಿಂ ಅಂತಿದೆ ಅಷ್ಟೇ, ಪಾಠಾಂತರ, ದುಡಿದ್ದೆಲ್ಲ ಒಂದೇ. ನಿವಾರ್ಯ ಯಯೌ ಸ ವಿಪ್ರಹ ಸಹ ಫಲ್ಗುಣೋ ಹರಿಹಿ. ಕೃಷ್ಣ ಏನ್ ಮಾಡಿದ, ಸ್ವಲ್ಪ ಇರು ಅಂತ ಹೇಳಿದ್ರು. ಇರು, ಇದು ತೋರಿಸ್ತೀನಿ, ಮಾತು ನಡೆಸ್ಬೇಕು, ಹೋದಲ್ಲ ನಾನು ನಡೆಸ್ತೀನಿ. ಈಗ ಏನಂತ ನಡೆಸ್ಬೇಕು ನೀನೀಗ? ಬ್ರಾಹ್ಮಣ ಮಕ್ಕಳನ್ನ ಕಾಪಾಡ್ತೀನಿ ಅಂತ ಹೇಳಿದ್ದೆ, ಆಯ್ತು ಅಂದು ಕೊಟ್ರೆ ಆಯ್ತಲ್ಲೋ, ನೀ ಅಗ್ನಿ ಪ್ರವೇಶ ಮಾಡಬೇಕಾಗಿಲ್ಲ. ಆಗ ಬಾ ಅಂತಿದ್ದೆ ಅಂತ ಕರ್ಕೊಂಡು ಹೊರಟ. ಆ ಬ್ರಾಹ್ಮಣನೂ ಕರ್ಕೊಂಡು ಹೊರಟ. ಯಾಕೆಂದ್ರೆ ಅವರಿಗೆ ತೋರಿಸ್ಬೇಕಲ್ಲ. ಈಗ ಅರ್ಜುನ ಮರ್ಯಾದೆ ಕಳಿಬಾರ್ದಲ್ಲ, ಅದಕ್ಕೆ ಅರ್ಜುನಿಗೆ ಏನು ಹೇಳ್ಬೇಕು? ಬ್ರಾಹ್ಮಣ ಎಲ್ಲ ಮುಂದೆ ಹೇಳ್ತಾನೆ. ಆಮೇಲೆ ಏನಂತ, ಇಲ್ಲೆಲ್ಲ ಅರ್ಜುನ ಕೈಲಿ ಯಾಕಾಗಲಿಲ್ಲ ಅಂತ, ಇದು ದೊಡ್ಡ ಕೇಸ್ ಇತ್ತು, ಆಗಲಿಲ್ಲ, ಸರಿ ಹೋಗ್ತದೆ. ಅವಾಗ ಹೇಳಿದ ಬೆಟರ್ ಟಿವಿ ಸೋರೋದ್ರಿಂದ ಏನಾಗಲ್ಲ, ಅವಮಾನ ಆಗೋದಿಲ್ಲ. ವೀಕ್ ಟಿವಿ ಸೋತ್ರೆ ಇನ್ಫೀರಿಟಿ ಭಾರಿ ದುಃಖ ಆಗುತ್ತೆ. ಅದು ತೋರಿಸ್ಬಿಟ್ಟೆ ಸಮಾಧಾನ ಇದೆ ಜನಗಳಿಗೆ. ಅದಕ್ಕೋಸ್ಕರನೇ ಹರಿಹಿ. ಆಶಾ ಬುದೀಚಿ ಬೃಹತಾರಥೇನ ಕ್ಷಣೇನ ತೀರ್ಥ ಏವ ಚ ಸಪ್ತವಾರಿಧೀಂ. ಆಶಾ ಬುದೀಚಿ, ಆಶಾ ಅಂದ್ರೆ ದಿಕ್ಕು, ಉದೀಚೀಂ ಆಶಾ, ಉತ್ತರ ದಿಕ್ಕಿ ಹೊರಟರು. ಅದಕ್ಕೆ ಉತ್ತರ ದಿಕ್ಕು ದೇವರ ದಿಕ್ಕು, ಅದೆಲ್ಲದಕ್ಕೂ ಬಹಳ ಶ್ರೇಷ್ಠ. ಅದು ಆಪೋಸಿಟ್ ದಕ್ಷಿಣ ದಿಕ್ಕು. ಇದು ಯಮ, ಅದು ಇದು ಸಾಕ್ಷಾತ್ ದೇವ್ರ ದಿಕ್ಕಾದ್ರಿಂದ ರಾಮದೇವ್ರು ಕರ್ಕೊಂಡು ಹೊರಟಾಗಲೂ ಕೂಡ ಹೇಗೆ ಹೊರಟರು? ಉತ್ತರ ದಿಕ್ಕಿಗೆ ಹೊರಟರು ಅಂತ ಹೇಳ್ತಾರೆ. ಎಲ್ಲರನ್ನ ಕರ್ಕೊಂಡು, ಯಾಕೆ ಉತ್ತರ ದಿಕ್ಕು ವೈಕುಂಠದ ದಿಕ್ಕು, ಅದು ಆಧ್ಯಾತ್ಮಿಕ ಬಹಳ ಶ್ರೇಷ್ಠವಾದ ದಿಕ್ಕು. ಪೂರ್ವ ಬೆಳಗಿರತ್ತಲ್ಲಿ ಪೂರ್ವ ದಿಕ್ಕ ಶ್ರೇಷ್ಠ. ಅದು ಆಗಲೂ ಉತ್ತರವನ್ನು ಮಾಡುವ ತಪ್ಪೇನಿಲ್ಲ. ಉತ್ತರಕ್ಕೆ ಯಾವಾಗಲೂ ನಿಷೇಧ ಇಲ್ಲ, ಉತ್ತರ ಯಾವಾಗಲೂ ಶ್ರೇಷ್ಠ. ತದುಶ್ಚ ಮಾರ್ಗಂ ಆಶಾ ಬೃಹತಾರಥೇನ, ದೊಡ್ಡ ರಥ, ಕ್ಷಣೇನ ತೀರ್ಥ ಇವಚ ಸಪ್ತವಾರಿ. ಎಷ್ಟು ಫಾಸ್ಟ್ ಅಂತ ಕೇಳಿದ್ರೆ, ಸಪ್ತ ಸಮುದ್ರ ಕ್ಷಣ ಮಾತ್ರ ದಾಟಿತ್ತು. ಇವೆಲ್ಲ ಅರ್ಥ ಆಗೋದಿಲ್ಲ. ಈ ಕಾರಲ್ಲಿ ಹೋಗೋದು ದಾಟ ಅರ್ಥ ಅಲ್ಲ, ಟ್ರೈನಲ್ಲಿ ಅರ್ಥ ಆಗುತ್ತೆ. ಎಷ್ಟು ಡಿಫ್ರೆನ್ಸ್ ಬಂತು ಒಂದೇ ಇದರಲ್ಲಿ. ಸ್ವಲ್ಪ ನಮ್ಮೆಲ್ಲ ಕಂಪ್ಯಾರಿಸನ್ ಸಿಗುತ್ತೆ. ಗಾಡಿಯಲ್ಲಿ ಹೋದ ಎಷ್ಟು ಡಿಫ್ರೆನ್ಸ್, ಕುದುರೆಯಲ್ಲಿ ಹೋದ, ರಥದಲ್ಲಿ ಹೋದ, ಆಮೇಲೆ ಏರಲ್ಲಿ ಹೋದ, ಅದು ಆಯ್ತು ನಮ್ಮಲೆ ಬರುತ್ತೆ. ಕೃಷ್ಣನ ರಥ ಅದು ಒಂದು ಕ್ಷಣದಲ್ಲಿ ಏನು ಮಾಡಿದ್ರು ಅವರು? ಸಪ್ತ ಸಮುದ್ರ ದಾಟಿದ್ರೆ ಏನು, ಸಪ್ತ ದ್ವೀಪನೂ ದಾಟಿದ್ರು. ಒಂದು ಚೂರು ಹೋಗ್ಲಿಕ್ಕೆ ಸಾಧ್ಯ ಅಂತ. ಅಷ್ಟೊತ್ತಿಗೆ ವಿಶ್ವಾಸ ಹೊರಬೇಕು. ಇಲ್ಲ ಅಷ್ಟಾಷ್ಟ ಹೋಗ್ಬೇಕಾಗಿ ಏನು ಮಾಡಬೇಕು ಹೇಳ್ತಾ ಇದ್ರೆ ನಿಧಾನ ಹೋಗೋದಾಗಿ. ಆ ಯಜ್ಞಕ್ಕೆ ತೊಂದರೆ ಬರೋ ಅದಕ್ಕೂ ಆಗಬಾರ್ದು. 2-3 ಕೆಲಸಗಳಿದ್ದಾಗ ಹಾಗೆ ಟೈಮ್ ಮ್ಯಾನೇಜ್ ಮಾಡಬೇಕು. ಕೃಷ್ಣ ತೋರಿಸ್ತಾರೆ, ಗೊತ್ತಾಯ್ತಾ? ಜನರಲ್ಲಿ ಮುಖ್ಯ ಕೆಲಸ ಬಿಟ್ಬಿಡ್ತಾರೆ ಜನ, ಹಾಗೆ ಮಾಡಬಾರ್ದು.
ನೋಡ್ತಲ್ಲ ಈಗ ಆಗಲಿಲ್ಲ. ಈಗ ಇದು ಹಿಂದೆ ಮೈಸೂರಿಂದ ಬಂದು ಮಾಡಿದರು, ತೇಜಸ್ ಅಂತ ಒಂದು ಮಾಡಿದರು, ಗೊತ್ತಲ್ಲ ಮೈಸೂರಿಂದ. ಎಷ್ಟು ಗೊತ್ತಾ, 2 ನಿಮಿಷ ಇಲ್ಲಿಂದ ಬಂದು ವಾಪಸ್ ಹೋಗ್ಬಿಡ್ಬೇಕು. ಮೈಸೂರು ಟು ಬೆಂಗಳೂರು, ಬೆಂಗಳೂರು ಟು ವಾಪಸ್, ಅಷ್ಟು ಫಾಸ್ಟಾಗಿ ಬರ್ಬೇಕಾದ್ರೆ ಆ ಥರ ಮಾಡಿದ್ರು. ಅದು ವೈಆರ್ ಇರಲ್ಲ ಅದರಲ್ಲಿ, ಅದಕ್ಕೆ ಇದು ಮಾಡ್ತಾರೆ. ಅಷ್ಟು ಬೇಗ ತಡ್ಕೋಬೇಕಲ್ಲ, ಭಾಳ ಅದು ನಡೀತದೆ. ಇವತ್ತು ಅವೆಲ್ಲ ವಂಡರ್ಸ್ ಬರ್ತಾ ಇದ್ದಾರೆ. ಬಟ್ ಯಾವ ವಂಡರ್ ಯಾವುದಕ್ಕೆ ಈಕ್ವಲ್ ಆಗಲ್ಲ, ಇದಕ್ಕೆ ಫ್ರಾಕ್ಷನ್ ಕೂಡ ಆಗಲ್ಲ. ಬಟ್ ನಮ್ಗೆ ನಂಬಿಕೆ ಬರೋಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಏನಾಗಿ ಮನುಷ್ಯನೇ ಎಷ್ಟು ಮಾಡ್ತಾನೆ, ಯಂತ್ರಗಳಿಂದ ಎಷ್ಟು ಮಾಡ್ತಾನೆ ಅಂತ ಹೇಳಿದಾಗ ಸ್ವತಃ ದೇವರೇ ಹಾಗೆ ಮಾಡ್ತಾರೆ ಅಂದರೆ ದೇವ್ರು ಏನು ಬೇಕಾದ್ರೆ ಮಾಡಬಲ್ಲ. ಅದಕ್ಕೆ ದೇವರು ಅಂತ ಕರೆಯೋದು. ನಾವು ಹೇಳ್ತಾ ನಾವೇನು ದೇವರ ಅಂತ ಹೇಳ್ತಾರೆ. ಆಗಲಿಲ್ಲ ಒಪ್ಕೋಬೇಕಷ್ಟೇ. ಅದು ಹಾಗೇ ಆಗುತ್ತೆ, ಮಾಡೇ ಮಾಡ್ತೀರಿ ಎಂಬುದೆಲ್ಲ ಅಕಸ್ಮಾತ್ ಮಾಡಿದ್ರು ಕೂಡ ದೇವರ ಅನುಗ್ರಹ ಇತ್ತು ಅಂತ ಮಾಡಿದ್ರು ಅಂತ ಹೇಳಬೇಕೆ ಹೊರತು ನಮಗೆ ಮಾಡ್ಲಿಕ್ಕೆ ಬಂತು ಅಂತ ಅರ್ಥ ಅಲ್ಲ ಅದು. ಇದು ಹೇಳ್ತಾ ಇದೆಲ್ಲ ಹೇಳಕ್ಕೆ ಗೊತ್ತಿರೋದು ಈಗ ಆಯ್ತಾ. ಕುಟ್ಕು ಏನೇ ಬಳಸ್ತೀರಿ ಅಂತ ಕೇಳಿದಾಗುತ್ತೆ ಈಗ, ಗೊತ್ತಾಯ್ತಾ. ಈಗ ಹಾಕ್ಲಿಕ್ಕೆ ಅದಕ್ಕೆ ನಮ್ಮನ್ನು ಕೇಳಬಾರ್ದು ಅಂತ ಏನು ಮಾಡಿಬಿಟ್ಟಿರ್ತಾರೆ, ಫಸ್ಟು ಎಲ್ಲ ಹಾಕಿಬಿಟ್ಟಿರ್ತಾರೆ. ಫಸ್ಟ್ ಟೈಮ್ ಚಿತ್ರ ಇದ್ದಾಡೋಕ್ಕಿಂತ ಮುಂಚೆ ಏನು ಹಾಡ್ಬೇಕು, ಇಷ್ಟ ಬಿಡೋಕ್ಕಿಂತ ಮುಂಚೆ ಎಲ್ಲ ಬಡಿಸಿರ್ಬೇಕು. ಎಲ್ಲ ಬಡಿಸಿ ಅದಿಷ್ಟಕ್ಕೂ ನಾವು ಇದು ಕೊಡೋದು. ಈಗ ಕೃಷ್ಣಾರ್ಪಣೆ ಯಾವ ದಿವಸ ಇಲ್ಲೊಂದು ಅರ್ಪಣೆ ಮಾಡ್ಬೇಕೀಗ. ಯಾವುದು ಆ್ಯಕ್ಚುಲಿ ಹಾಕಿದ್ರೆ ಅದಕ್ಕೇನು ದೊಡ್ಡದಪ್ಪ ಇಷ್ಟಿಷ್ಟೇ ಹಾಕಿರ್ತಾರೆ, ಇರಲಿ ಅಂತೇಳಿ, ಜಾಗ ಸಾಕಾಗೋದಿಲ್ಲ ಅಂತೇಳಿ, ಗೊತ್ತಾಯ್ತಾ. ಆ್ಯಕ್ಚುಲಿ ಹಾಗೆ ಹಾಕದೆ ಹೋದರೆ ಆಮೇಲೆ ಅದು ನಾವು ಬಿಡೋದು ಹಾಕ್ಸೋಮೇಲೆ ಹಾಕಿಲ್ಲ ಆಮೇಲೆ ಹಾಕ್ಬೇಡಿ ಅಂದ್ಬಿಡ್ತಾರೆ. ಅರ್ಪಣೆ ಮಾಡಿಲ್ಲ, ಪ್ರಾಣಾವೃತ್ತಿ ತೊಗೊಂಡಿಲ್ಲ, ಅದರಿಂದ ಅದು ಸೇರಿಸ್ಬಿಟ್ಟು ಅದನ್ನ ತೊಗೊಳಾಗಿಲ್ಲ, ಅಷ್ಟರ ಮಟ್ಟಿಗೆ ಸ್ಟ್ರಿಕ್ಟು. ಅದು ಬೇರೆ ನಿಯಮಗಳು ಬೇರೆ, ಆ ನಿಯಮ ಬೇರೆ ಇಲ್ಲ, ಮಾಡಬೇಕು, ಮಾಡಲೇಬೇಕು. ನೈವೇದ್ಯಕ್ಕೆ ಹಾಗೆ ಎಲ್ಲ ಇಡ್ತಾರಲ್ಲ ಹಾಗೆ. ಇದು ದೇವ್ರ ಇನ್ನೊಮ್ಮೆ ನೈವೇದ್ಯ ಆಗುತ್ತೆ ಇಲ್ಲಿ, ಪ್ರಾಣಾಗ್ನಿ ಹೊತ್ತು. ಹೌದು, ಧಾಮ ಅಂದ್ರೆ ಏನು, ನೆಲೆ. ಪರಮ್ ಅಂದ್ರೆ ಸುಪ್ರೀಂ ಅಂತ, ಸುಪ್ರೀಂ ಅಬೋರ್ಡ್ ಅಂತ ಅರ್ಥ. ಪರಧಾಮ ಸುಪ್ರೀಂ ಅಬೋರ್ಡ್, ಯಾರು ಸುಪ್ರೀಮನ ಅಬೋರ್ಡ್, ಸುಪ್ರೀಂ ನಾರಾಯಣ, ಆತನ ಮನೆ, ಆತನ ಧಾಮ. ಆ ದೃಷ್ಟಿಯಿಂದ ಸರ್ವಶ್ರೇಷ್ಠ ಧಾಮ. ರಾಷ್ಟ್ರಪತಿ ಭವನ ಅಂತ ಕರೆಯೋದಿಲ್ಲ, ರಾಷ್ಟ್ರಪತಿ ಭವನ ಏನರ್ಥ, ಅದಕ್ಕೆ ರಾಷ್ಟ್ರಕ್ಕೆ ಪ್ರಧಾನ ವ್ಯಕ್ತಿಯ ಮನೆ. ಅದಕ್ಕೆಲ್ಲ ವೈಭವ ಏನಿರ್ಬೇಕಾಗ ಅದು ಇವರು ಶೋ ಅಲ್ಲ, ಅದು ನೆಸೆಸಿಟಿ. ಆ ಗೌರವ ತಕ್ಕ ಮ್ಯಾಚಿಂಗ್ ಗೌರವ ಇರಬೇಕು ಅದಕ್ಕೆ. ಪ್ರಧಾನಮಂತ್ರಿ ರಿಕ್ಷಾ ಕರ್ಕೊಂಡು ಬರ್ಲಿಕ್ಕಾಗತ್ತಾ, ಆಟೋ ರಿಕ್ಷಾ ಕರ್ಕೊಂಡು, 2 ವೀಲರ್ ಕರ್ಕೊಂಡು ಬರ್ಲಿಕ್ಕಾಗತ್ತಾ? ಬರ್ಬೋದು, ಕೊಡ್ಲಕ್ಕೆ ಬರೋಕ್ಕಿಲ್ಲ ಅಂತಲ್ಲ. ಬಟ್ ಏನಲ್ಲ ಅದು, ಆ ವ್ಯಕ್ತಿತ್ವಕ್ಕೆ, ವ್ಯಕ್ತಿ ಬೇರೆ ವ್ಯಕ್ತಿತ್ವ ಬೇರೆ, ಆ ವ್ಯಕ್ತಿತ್ವಕ್ಕೆ ಸರಿಯಲ್ಲ. ಆಶಾಬುದೀತಿ ಬೃಹತಾ ರಥೇನ ಕ್ಷಣೇನ ತೀರ್ಥೈವ ಚ ಸಪ್ತವಾರಿಹೀನ್ ತದುಶ್ಚ ಮಾರ್ಗಂ ಗಿರಯೋಬ್ಧಯಸ್ತಯ ವಿದಾರ್ಯ ಚಕ್ರೇಣ ತಮೋಂಧಮೀಶಃ ಘನೋದಕಂ ಚಾಪ್ಯತಿತೀರ್ಯ ತತ್ರ ದದರ್ಶ ಧಾಮ ಸ್ವಮನಂತ ವೀರ್ಯಃ. ದೇವ್ರ ಮನೆ ಎಲ್ಲಿದೆ ಅಂತ ತೋರಿಸ್ತಾರೆ. ಹೇಗೋದ ಕೃಷ್ಣ ರೂಟ್ ಹೇಳ್ತಾರೆ, ಆದ್ದರಿಂದ ಎಲ್ಲಿದೆ ಗೊತ್ತಾಗ್ಬೇಕು. ತದುಶ್ಚ ಮಾರ್ಗಂ ಗಿರಯ ಅಬ್ಧಯಸ್ತಥಾ ವಿದಾರ್ಯ ಚಕ್ರೇಣ ತಮಃ ಅಂಧಂ ಈಶಃ ಘನೋದಕಂಚ ಅತಿತೀರ್ಯ ತತ್ರ ದದರ್ಶ ಧಾಮ ಸ್ವಂ ಅನಂತ ವೀರ್ಯಃ. ದದುಹು ಚ ಮಾರ್ಗಂ ಗಿರಯ ಅಬ್ಧಯ ತಥಾ ವಿದಾರ್ಯ ಚಕ್ರೇಣ ತಮಃ ಅಂಧಂ ಈಶಃ. ಆಗ ಬೆಟ್ಟಗಳು ಇವೆಲ್ಲ ಕೂಡ ಕೃಷ್ಣ ದಾಟ್ಕೊಂಬೋದೆಷ್ಟು ಮುಖ್ಯನೋ ಅವು ಕೂಡ ಏನು ಮಾಡಿದ್ರು, ದೊಡ್ಡವ್ರು ಬರ್ತಾರೆ ದಾರಿ ಬಿಡ್ತಾರಲ್ಲ ಹಾಗೆ. ದೊಡ್ಡ ನದಿಗಿದೆಲ್ಲ ದಾರಿ ಬಿಡೋದಿಲ್ಲ, ಜನ ದಾರಿ ಬಿಡ್ತಾರೆ, ಹೌದಲ್ಲ. ದಾರಿ ಬಿಡ್ತಾರೆ ಅಂತ ಕೂಗ್ತಿರ್ತಾರೆ, ಬಿಡ್ತಾ ಹೋಗ್ತಾರೆ. ಆ ಟೈಪ್ ಎಲ್ಲ ಅಭಿಮಾನಿ ದೇವತೆಗಳೆಲ್ಲ ಇರೋದು. ಸಮುದ್ರಕ್ಕಾಗಲಿ ಬೆಟ್ಟಗಳು ಅವರೆಲ್ಲ ಏನು ಮಾಡಿಬಿಟ್ರೆ ಎಲ್ಲ ಕೂಡ ಮೊದಲೇ ಕ್ಲಿಯರ್ ಮಾಡ್ತಾರೆ, ತಕ್ಷಣ ಫಾಸ್ಟಾಗಿ ಕ್ಲಿಯರ್ ಮಾಡಿಬಿಟ್ರು. ಅವ್ರು ಬಾಡ್ಲಿ ಬಿಡ್ಲಿ ಕೃಷ್ಣ ಹೊಡಿತಾರೆ, ಕೃಷ್ಣ ಲೆಕ್ಕ ಇಲ್ಲ, ಅವ್ರ ಕರ್ತವ್ಯ ಅಷ್ಟೇ. ದೊಡ್ಡವ್ರಿಗೆ ಬರೋದು ದೊಡ್ಡ ವಿಚಾರ ಅಲ್ಲ, ಗೌರವ ಆ ರೀತಿ ಮಾಡೋದು. ಇದೆಲ್ಲ ಜನ ಬ್ರಾಹ್ಮಣ ನೋಡ್ತಾ ಇದ್ದಾರೆ, ಗೊತ್ತಾಯ್ತು. ಎಲ್ಲಿ ನೋಡ್ದೆ ಗೊತ್ತಾಗೋದು ತರಕಾರಿ ಯಾಕಾಗಲಿಲ್ಲ ಅಂತ ಅರ್ಥ ಆಗ್ಬೇಕಾಗ್ತದೆ. ಘನೋದಕಂಚಾಪಿ ಅತಿತೀರ್ಯ ತತ್ರ ತದರ್ಶ್ಯ ಧಾಮ ಸ್ವಮನಂತ ವೀರ್ಯ. ಬಂತ ಹೇಳ್ತಾ ಇದ್ದಾರೆ ಈಗ. ಅಂಧ ತಮಸ್ಸನ್ನು ಕ್ರಾಸ್ ಮಾಡ್ಬೇಕೀಗ. ಕೃಷ್ಣ ಏನ್ ಮಾಡ್ತಾನೆ ಅದನ್ನೀಗ ಚಕ್ರದಿಂದ ಕಟ್ ಮಾಡ್ತಾನೆ, ಚಕ್ರದಿಂದ. ಅದಕ್ಕೆ ತಮಸ್ಸು ಎಂಬುದು ಏನೀಗ ದ್ರವ್ಯ ಅಂತ ಅರ್ಥ. ದ್ರವ್ಯ ಅಲ್ಲ ಅಂತ ನೈಯಾಯಿಕರವಾದ ಅದನ್ನೇ ಖಂಡನೆ ಮಾಡ್ತಿರೋದು ಈಗ. ಇದನ್ನ ಚಂದ್ರಿಕಾಚಾರ್ಯ ಕೋಟ್ ಮಾಡ್ತಾರೆ, ತರ್ಕತಾಂಡವ ಕೋಟ್ ಮಾಡ್ತಾ, ಕೃಷ್ಣ ಚಕ್ರದ ಸೀಳಿನ ಮೇಲೆ ಏನಂತ ಅರ್ಥ, ಅದು ದ್ರವ್ಯ ಅಂತ ಅರ್ಥ. ತಮಸ್ಸಿನ ತೇಜೋ ಅಭಾವ ಮಾತ್ರ ತಮಸ್ಸು ಅಂತ ಹೇಳಬಾರ್ದು. ತಾವು ತೇಜಸ್ಸಾಗ ದ್ರವ್ಯನೋ ಅದು ಕೂಡ ಒಂದು ದ್ರವ್ಯ. ದ್ರವ್ಯ ಅಂದ್ರೆ ಏನು, ಮೆಟೀರಿಯಲ್ ಅಂತ. ಯಾವ್ದ ಸುಧಾದಲ್ಲಿ ಬಂತು ಮುಖ್ಯ. ಇದು ಆ ವಿಷಯ ತಮಸ್ಸು ದ್ರವ್ಯ ಸಾಧನೆ ಮಾಡಕ್ಕೆ ಹೇಳಲೇಬೇಕು.
ಎರಡು ಪ್ರಸಂಗ. ಒಂದು ಹನುಮಂತನ ನೆರಳು ಬಿದ್ದಾಗ ಅದು ಹಿಡಿದು ಸಿಮ್ಮಿಗೆ ನೆರಳು ಬಸ್ಸು ಸಿಗದವ್ರು ಹಿಡಿದು ಎಳಿಲಿಕ್ಕೆ ಹೇಗೆ ಸಾಧ್ಯ? ಸೊ ಎರಡು ಇನ್ಸ್ಟೆಂಟ್ ಕೊಟ್ಟು ಮಾಡ್ತಾರೆ, ಅದೊಂದು ಇದು ಒಂದು. ಅದರಿಂದ ಏನು ಪ್ರೂವ್ ಆಗುತ್ತೆ? ನೀನು ಲೇಖರು ಏನು ಹಿಡ್ಕೊಂಡು ಹೋಗ್ರಿ, ಶಾಸ್ತ್ರ ಪ್ರಕಾರ ಸರಿಯಲ್ಲ. ಮತ್ತು ಯಾರೋ ಏನು ಹೇಳ್ತಾರೆ ಕಾನೂನು ಪ್ರಕಾರ ಸರಿ ಇಲ್ಲ ಅಂತ ಹೇಳೋದಲ್ಲ ಆ ಥರ. ಘಡೋದ ಕಂಚಾಪಿ ಅತಿಥೀರ್ಯ ತತ್ರ ದದರ್ಶಧಾಭಸ್ವನಂತ ವೀರ್ಯ. ಆಮೇಲೆ ಘನೋದಕ ದಾಟಬೇಕು. ಎಂಟೈರ್ ನಮ್ಗೆ ಇದು ಗೊತ್ತಿರಬೇಕು, ಜಾಗ್ರಫಿ ಶಾಸ್ತ್ರದ. ಅತಿಥೀರ್ಯ ಆ ರಥ ಒಂದು ಕ್ಷಣ ಮಾತೆಲ್ಲ ದಾಟಿಬಿಟ್ಟು, ಇದು ನಮಗೆ ಎಕ್ಸಾಂಪಲ್ ಇಟ್ಬಿಟ್ಟು ಮನುಷ್ಯ ಹೋಗ್ಲಿಕ್ಕೆ ಬರೋದಿಲ್ಲ. ಯಾಲೋ ಅಂತ ಹೇಳ್ತಾರೆ, ಆಮೇಲೆ ಫೋನ್ ಮಾಡ್ತಾರೆ ಇಲ್ಲಿಂದ. ಎಷ್ಟು ಬೇಗ ಸಿಗುತ್ತೆ ನಿಮಗೆ ಅದು? ನಮ್ಮ ಧ್ವನಿ ಎಷ್ಟು ಕ್ರಾಸ್ ಮಾಡುತ್ತೆ ಲೆಕ್ಕ ಇಟ್ಕೊಂಡು ಹೋಗ್ಬೋದು, ಎಷ್ಟೆಷ್ಟು ಕ್ರಾಸ್ ಮಾಡಿರ್ಬೇಕು. ಬಟ್ ಎಷ್ಟು ಜನ ಕೇಳಿಸುತ್ತೆ ಇಬ್ಬರಿಗೂ ಕೂಡ. ಬೆಲ್ಲ ಮಾತಾಡಿದ್ರೆ ಇಬ್ಬರು ಮಾತಾಡ್ತಿರ್ಬೋದು. ಎಷ್ಟು ಮ್ಯಾಜಿಕಲ್ಲೇನು ನಮ್ಮ ಮಾತು ಕೇಳಿಸಿ ಅವ್ರ ಮಾತು ನಮಗೆ ಕೇಳಿಸಿ, ಎಷ್ಟು ಇಂಪಾರ್ಟೆಂಟು. ಯಾವ ಥರ ಕಾಂಟ್ಯಾಕ್ಟ್ ಕ್ರಿಯೇಟ್ ಆಗಿದೆ. ಇದು ನಂಬ್ಲಕ್ಕೆ ಸಾಧ್ಯ ಇದೆಯಾ? ಹಿಂದೆ ಸಾಧ್ಯ ಇತ್ತಾ? ಸಾಧ್ಯ ಇದೆ. ಇವತ್ತು ಸಾಧ್ಯ. ಕೇಳ್ತಾ ಇದ್ದೇವೆ ಇಷ್ಟು ಸರಿ ಸರ್. ಇಲ್ಲಿಂದ ಅಲ್ಲಿ ಕೂತ್ರೆ ಕೇಳಿಸೋದಿಲ್ಲ, ಗೊತ್ತಾಯ್ತು. ಅಂಥದ್ದು ಅಲ್ಲಿ ನೆಲ್ಲ ಮಾತಾಡಿ ಕೇಳಿಸುತ್ತೆ ಅಂದರೆ ವಂಡರ್ ಅಲ್ಲೇನು. ಬಟ್ ಇದು ಎಂಥ ವಂಡರ್ ಇದು? ಸೈಂಟಿಫಿಕ್ ವಂಡರ್ ಇದು. ಅದು ಸ್ಪಿರಿಚುವಲ್ ವಂಡರ್ ಆದ್ದರಿಂದ ಎಲ್ಲರೂ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಬಟ್ ನಂಬ್ಲಕ್ಕೆ ಬರುತ್ತಾಗೋ ಇದೇ ಎಷ್ಟು ಮಾಡಿದಾಗ ಅದೇನಾಗುತ್ತೆ? ಖಂಡಿತ ನಿಜ ಅಂತ ಗೊತ್ತು. ಅದೆಲ್ಲ ತಿಳ್ಕೊಳ್ಳೋದು ಭಾರಿ ಮುಖ್ಯ. ಇವೆಲ್ಲ ಈ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ತುಂಬ ಹೆಲ್ಪ್ ಮಾಡುತ್ತೆ. ತುಂಬ ಸೈನ್ಸು ಕೆಟ್ಟ ಅಂತಾರೆ, ಕೆಡಬೇಕು ಅರ್ಥ ಮಾಡಿಕೊಂಡ್ರೆ ಕೆಡಬೇಕಾಗಿಲ್ಲ. ಅದೇ ಫೈನಲ್ ನೋಡಿದ್ರೆ ತಪ್ಪಾಗುತ್ತೆ ಅಷ್ಟೆ. ನಮ್ಮ ಶಾಸ್ತ್ರ ಮೊದಲೇ ಹೆಡಿಯಾಗಿದೆ, ನೋಡ್ಕೊಂಡು ಬರೆದಿದ್ದಲ್ಲ ಇದನ್ನು. ಶಾಸ್ತ್ರ ಬರೆದು ಬಿಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೇನು ಮಾಡುತ್ತೆ ನಮಗೀಗ? ತುಂಬ ಅನುಕೂಲ ಮಾಡಿಕೊಳ್ಳೋದು. ಹೌದು ಸರಿ. ಅದು ನಂಬ್ಲಿಕ್ಕೆ ಅದು ಏನಾಯ್ತು ಈಗ? ವ್ಯಕ್ತಿಗಳು ಆ ರೀತಿ ಹೋಗಿ ಬರ್ಲಿಕ್ಕಾಗಲ್ಲ ಒಂದು ಕ್ಷಣದಲ್ಲಿ. ಬಟ್ ವಾಯ್ಸ್ ಹೋಗಿ ಬರ್ಲಿಕ್ಕೆ ಸಾಧ್ಯವಾಯ್ತು. ಅವರು ವ್ಯಕ್ತಿಗಳೇ ಹೋಗ್ತಾ ಇದ್ರು, ಅದು ಇನ್ನೂ ಗ್ರೇಟ್ ಆಯಿತು. ಇವರೇನು ಮಾಡ್ತಾರೆ? ಈ ಭಾಗ ಅದು ಒಪ್ಪೋದಿಲ್ಲ ಅಂತಾರೆ, ಅದು ಇದ್ರ ಒಪ್ಪೋದಿಲ್ಲ ಅಂತಿದ್ರು. ಆ ಲೆವೆಲ್ಲಿ ಹೋದ್ರು, ಅದನ್ನು ಒಪ್ಪೋದಿಲ್ಲ ಅಂತಾರೆ. ಇವು ಎಲ್ಲ ಒಪ್ಪೋದಿಲ್ಲ ಅಂದರೆ ಏನು? ಸೈನ್ಸ್ ಇಟ್ಕೊಟ್ಟು ಫಿಲಾಸಫಿ ಆಗುತ್ತೆ. ಎಲ್ಲ ಸೈನ್ಸ್ ಇದ್ದಿದ್ದೇ ಅಷ್ಟೇ ಮಾಡೋದಾದರೆ ಎರಡು ಈಕ್ವಲ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಅದು ದೊಡ್ಡದು ಅಂತಾಗುತ್ತೆ. ಸೊ ಯಾವುದೇ ಒಂದು ಅಚೀವ್ಮೆಂಟ್ನ ಸೈನ್ಸ್ ಏನು ಮಾಡುತ್ತೆ ಅದು ಕಾಮನ್ ಮ್ಯಾನ್ ಮಾಡೋಕ್ಕಾಗೋದಿಲ್ಲ. ಒಬ್ಬ ಕಾಮನ್ ಸೈಂಟಿಸ್ಟ್ ಮಾಡೋ ಕೆಲಸ ಯಾರು ಮಾಡೋಕ್ಕೆ ಬರೋದಿಲ್ಲ, ಕಾಮನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ರೋಗಿ ಮಾಡಲಾರ್ದನ್ನ ವೈದ್ಯ ಮಾಡ್ತಾನಲ್ಲ, ಹಾಗೆ ಅವನು ರೋಗಿ ಅಂತ ಇದ್ರೆ ವಯಸ್ಸು ಏನು ಮಾಡ್ತಾನೋ, ಡಿಫ್ರೆನ್ಸ್ ಇದೆ ಈಗ. ಅದೇ ಸೈನ್ಸ್ ಮಾಡಲಾರ್ದನ್ನ ಶಾಸ್ತ್ರ ಮಾಡೋದು. ಅದಕ್ಕೆ ಮೆಟಾಫಿಸಿಕ್ಸ್ ಅಂತ ಹೆಸರು. ಫಿಸಿಕ್ಸ್ ಅಂದರೆ ಸೈನ್ಸು ಜನರಲ್, ಅದನ್ನು ಮೀರಿದ್ದು ಅಂತ ಅರ್ಥ. ಅದು ಮೆಟೀರಿಯಲ್ ವರ್ಲ್ಡ್ಗಿಂತ ಮೀರಿ ಸ್ಪಿರಿಚುವಲ್ ವರ್ಲ್ಡ್ ಆದ್ದರಿಂದ ಅದು ಇಂಪಾಸಿಬಲ್. ಆಶಾಬುದೀಚೀಂ ಬೃಹತಾ ರಥೇನ ಕ್ಷಣೇನ ತಿತ್ವೈವ ಚ ಸಪ್ತವಾರಿಧೀನ್ ದದುಶ್ಚ ಮಾರ್ಗಂ ಗಿರಯೋಬ್ಧಯಸ್ತಥಾ ವಿದಾರ್ಯ ಚಕ್ರೇಣ ತಮೋಂಧಮೀಶಃ ಘನೋದಕಂಚಾಪಿ ಅತಿತೀರ್ಯ. ಘನೋದಕ ಅನ್ನು ದಾಟಿಬಿಟ್ಟು ತತ್ರ ದದರ್ಶಧಾಮ ಸ್ವವನಂತ ವೀರ್ಯ. ಪರಮಾತ್ಮರ ಮನೆಯಲ್ಲಿ ಕಾಣಿಸ್ತಾರೆ. ಅಲ್ಲಿ ವೈಕುಂಠವನ್ನು ತೋರಿಸ್ತಾರೆ ಅವರಿಗೆ. ಸಂಸ್ಥಾಪ್ಯ ದೂರೇ ಸರಥಂ ಸ ವಿಪ್ರಂ ಪಾರ್ಥಂ ಸ್ವರೂಪೇ ದ್ವಿಚತುಷ್ಕಬಾಹೌ ಸಮಸ್ತರತ್ಮೋಜ್ವಲ ದಿವ್ಯಭೂಷಣೇ ವಿವೇಶ ನಿತ್ಯೋರು ಗುಣಾರ್ಣವೇ ಪ್ರಭು. ಸಂಸ್ಥಾಪ್ಯ ದೂರೇ ಸರಥಂ ಸ ವಿಪ್ರಂ ಪಾರ್ಥಂ ಸ್ವರೂಪೇ ದ್ವಿಚತುಷ್ಕಬಾಹೌ ಸಮಸ್ತರತ್ಮೋಜ್ವಲ ದಿವ್ಯಭೂಷಣೆ ವಿವೇಶ ನಿತ್ಯೋರು ಗುಣಾರ್ಣವೇ ಪ್ರಭು. ಸಂಸ್ಥಾಪ್ಯ ದೂರೇ ಸರಥಂ ಸವಿಪ್ರಂ. ಸರಥಂ ಸವಿಪ್ರಂ ದೂರೇ ಸಂಸ್ಥಾಪ್ಯ. ರಥ ಸಮೇತವಾಗಿ ಆ ಬ್ರಾಹ್ಮಣನನ್ನ ಸಪಾರ್ಥಂ ಪಾರ್ಥನನ್ನ ಸವಿಪ್ರಂ ಪಾರ್ಥಂ ಬ್ರಾಹ್ಮಣ ಅಲ್ಲೇ ನಿಲ್ಲಿಸಿದ. ಅದು ಮುಕ್ತ ಸ್ಥಾನ, ಉಳಿದವ್ರಿಗೆ ಎಂಟ್ರಿ ಇಲ್ಲ ಅಲ್ಲಿ. ಆಫೀಸ್ ಚಕ್ರಗಳು ಸ್ವಲ್ಪ ಇರುವಂತ ಹೊರಗೋಗಿ ಬರ್ತಾರಲ್ಲ, ದುಡ್ಡು ಗಿಟ್ಟು ಹೊರಗೋಗಿ ಬರ್ತಾರೆ. ತಾವೇ ತಗೊಂಡ್ರು ಹೇಳಕ್ಕಾಗಲ್ಲ, ಪದ್ಧತಿ ಅದು. ಇವೆಲ್ಲ ಒಳಗೆ ಬರ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ಮುಕ್ತ ಅಮುಕ್ತ ಸ್ಥಾನ. ಅಲ್ಲಿ ಯಾರಿಗೆ ಪ್ರವೇಶ? ಮುಕ್ತರಿಗೆ ಮಾತ್ರ, ಉಳಿದವರಿಗೆ ಪ್ರವೇಶ ಇಲ್ಲ. ಬಟ್ ಆ ಜಾಗ ಗೊತ್ತಾಗದ ಅಲ್ಲಿ ನಿಲ್ಲಿಸ್ಬಿಟ್ಟು ಒಳಗೆ ಹೋಗಿ ಬಂದು ಎಷ್ಟು ವ್ಯವಸ್ಥೆ ಇದೆ ಇದೆಲ್ಲ ನೋಡಿದಾಗ ಮುಕ್ತರಿಗೆ ಅಮುಕ್ತರಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ತೋರಿಸಿದಾಗಾಯ್ತು. ಕೆಲವು ಕನ್ಸರ್ನ್ಡ್ ಕಾನ್ಫರೆನ್ಸ್ ಅದಕ್ಕೆಲ್ಲ ಹುಡುಗರನ್ನ ಅಲೋ ಮಾಡಲ್ಲ, ಗೊತ್ತಾಯ್ತಾ? ಹುಡುಗರನ್ನ ಮೆಡಿಕಲ್ ಕಾನ್ಫರೆನ್ಸ್ ಹುಡುಗರು ಇನ್ವೈಟೀಸು ಅಲ್ಲ ಬಿಡೋದು. ಯಾಕಂದ್ರೆ ಇದು ಅವ್ರಿಗೆ ಅರ್ಥನೂ ಆಗಲ್ಲ, ಉಪಯೋಗನೂ ಆಗಲ್ಲ. ನಮ್ಗೆ ಎಲ್ಲಾರನ್ನೂ ಅವ್ರು ಅಲೋ ಮಾಡೋದು ನಮ್ಮ ಉಪನ್ಯಾಸಗಳಿಗೆ ಒಂದೇ. ಯಾರು ಬರೋದಿಲ್ಲ ವಿಚಾರ ಬೇರೆ. ಬಟ್ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಇಂಥವ್ರಿಗೆ ಲಿಮಿಟೇ ಬೇಕಾದ್ರೆ ಎಲ್ಲರಿಗೂ ಬೇಕಾಗ್ತಿದೆ. ಅಧ್ಯಾತ್ಮ ಇರ್ತಾರೆ, ಎಲ್ಲರಿಗೂ ಬೇಕು, ಎಲ್ಲರಿಗೂ ಅರ್ಥ ಆಗುತ್ತೆ. ಅದು ಯಾರೂ ಬೇಡ ಅಂತ ಹೇಳ್ಕೊಂಡ್ರೆ ಮುಡ್ಕತಾನ. ಹುಡುಗದ್ದಾಗಲ್ಲ, ಅದು ಸಬ್ಜೆಕ್ಟ್ ಮಾತ್ರ ಆಗುತ್ತೆ, ಸ್ವಾರಸ್ಯ. ಬಟ್ ಹುಡುಗರು ಏನೇ ಗೊತ್ತಿದ್ರು ಸ್ವಲ್ಪ ಅರ್ಥ ಆಗುತ್ತೆ. ಇದು ಆಶ್ಚರ್ಯ ಅಂದರೆ ಅಲ್ಲಿ ಏನೂ ಗೊತ್ತಾಗಲ್ಲ, ಸೂಕ್ಷ್ಮ ಒಂದು ಅಕ್ಷರನೂ ಗೊತ್ತಾಗಲ್ಲ. ಇಲ್ಲಿ ಹಾಗಲ್ಲ, ಕೆಲವು ವಿಷಯಗಳಿಗೆ ಅರ್ಥ ಆಗಲೇಬೇಕು. ಅದೊಂದು ಮ್ಯಾಜಿಕ್. ಅನ್ನ ಇದ್ದರೆ ಹಾಗಾಗಿ ಅನ್ನ ಎಲ್ರಿಗೂ ಮಿನಿಮಮ್ ರಿಕ್ವೈರ್ಮೆಂಟ್ ಆಗೋ ಇದ್ದೇ ಇರುತ್ತೆ. ಉಸಿರಾಟ, ನೀರು, ಅನ್ನ
ಅದೇ ರೀತಿ ಜ್ಞಾನ ಎಲ್ಲರಿಗೂ ಯಥಾಯೋಗ್ಯ ಜ್ಞಾನ ಬರಲೇಬೇಕು. ಯಾರು ಹಿಂದೆ ಹೇಳಿದೆ ನೀವು, ಹಿಂದೆ ಆ ವಿಷಯ ಬಂದಿದೆ, ನಾನು ಮರೆತುಬಿಟ್ಟಿದ್ದೀನಿ. ಏನಂತ ಬಂದಿತ್ತು ಹೇಳಿ. ಯಾರು ಅಪ್ರತಿಕಾಲಂಬನರೋ ಅವರು ಅಮುಕ್ತ ಸ್ಥಾನಕ್ಕೆ ಇರ್ತಾರೆ. ಪ್ರತಿಕಾಲಂಬನರು ಸತ್ಯಲೋಕದಲ್ಲಿ ಇರ್ತಾರೆ, ಬೊಮ್ಮದೇವರ ಹತ್ರ ಇರ್ತಾರೆ. ಅದೆಲ್ಲ ಹಿಂದೆ ಆಗಿದೆ. ತತ್ವಪ್ರಕಾಶದಲ್ಲಿ ಬಂದಿದೆ, ಬ್ರಹ್ಮಸೂತ್ರಗಳಲ್ಲಿ ಹೇಳಿದೆ. ಅದನ್ನು ಬದಿರಿ ಆಚಾರ್ಯರು ಒಂದು ಹೇಳ್ತಾರೆ, ಜೈಮಿನಿ ಆಚಾರ್ಯರು ಒಂದು ಹೇಳ್ತಾರೆ. ಎಲ್ಲರೂ ಸಮನ್ವಯ ಮಾಡಿ ತೋರಿಸಿದ್ರು. ಅಲ್ಲಿ ಹೋಗ್ತಾರೆ ಇಲ್ಲಿಗೆ ಹೋಗ್ತಾರೆ ಅಂದರೆ ಎಲ್ಲರೂ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಅಂತ ಕೆಲವು ಕಡೆ ಹೇಳಿದರು, ವಿಷ್ಣು ಲೋಕಕ್ಕೆ ಹೋಗ್ತಾರೆ ಕೆಲವು ಕಡೆ ಹೇಳಿದರು. ಅದಕ್ಕೆ ವಿರೋಧ ಬಂತಲ್ಲ ಅಂದರೆ ವಿರೋಧ ಬಂದಿಲ್ಲ. ಅವರು ಅಮುಕ್ತ ಸ್ಥಾನದ ವಿಚಾರ ಬಂದಾಗ ಪ್ರತಿಕಾಲಂಬದರು ಅಪ್ರತಿಕಾಲಂಬರು ಇಬ್ಬರಿದ್ದಾರೆ. ಅಪ್ರತಿಕಾಲಂಬದರಾದರೆ ವೈಕುಂಠಕ್ಕೆ ಹೋಗ್ತಾರೆ, ಆದರೆ ಅಮುಕ್ತ ಸ್ಥಾನದಲ್ಲಿರ್ತಾರೆ. ಇವರಾದರೆ ಸತ್ಯಲೋಕಕ್ಕೆ ಬರ್ತಾರೆ. ಅದು ಹೇಳಿದ್ದಾರೆ ಅದಕ್ಕೆ. ಹೌದು 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 ಹೌದು. ಒಳಗೋಗ್ಬೇಕಾದ್ರೆ ಈ ಶರೀರ ಇರಬಾರ್ದು, ಅಮುಕ್ತ ಸ್ಥಾನದಲ್ಲಿ ಇರಬಹುದು. ಮುಕ್ತ ಹಿರಣ್ಯಕಶಿಪು ಹೋಗಿದ್ದ ಅಮುಕ್ತ ಅಂತ ಹೇಳಿಲ್ಲ. ಹಿರಣ್ಯಕಶಿಪು ಹೋಗಿರ್ತಾನೆ, ದೇವ್ರ ಕಂಡಲ್ಲಿ ವಾಪಸ್ ಬರ್ತಾನೆ. ಅರ್ಥ ಆಯ್ತು. ಅಮುಕ್ತ ಸ್ಥಾನದವರು ಇವತ್ತು ಯೂನಿಫಾರ್ಮ್ ಇಲ್ಲದೆ ಒಳಗಿಲ್ಲ. ಅಲ್ಲಿ ಯೂನಿಫಾರ್ಮ್ ಬೇಕು, ಇಲ್ಲಿ ಯೂನಿಫಾರ್ಮ್, ಅಲ್ಲಿವರೆಗೆ ಯೂನಿಫಾರ್ಮ್ ಬೇಡ, ಒಳಗೆ ಅಂತಾನೆ ಯೂನಿಫಾರ್ಮ್ ಬೇಕು. ಅರ್ಥ ಆಯ್ತಾ ಈಗ? ಅದಕ್ಕೆ ಕೃಷ್ಣನ ಯೂನಿಫಾರ್ಮ್ ಇತ್ತ ಅಂತ ಕೇಳಿದ್ರೆ ಏನು ಹೇಳಬೇಕು? ಕೊಡೋದೇ ಆತ. ಆದ್ದರಿಂದ ಅದಿಲ್ಲ, ಅವ್ರಿಗೆ ಯಾವ ಪ್ರಶ್ನೆಯೂ ಇಲ್ಲ. ಈ ದೃಷ್ಟಿಯೊಳಗೆ ಭಾರಿ ತುಂಬ ಇಂಪಾರ್ಟೆಂಟ್ ಅದು. ಆ ಅರ್ಥದಲ್ಲಿ ಅರ್ಥ ಮಾಡಿಕೊಂಡ್ರೆ ಕೃಷ್ಣನಿಗೆ ಅತ್ಯಪ್ರಾಕೃತ. ಈ ಕೃಷ್ಣ ಅದೇ ದೇಹದಲ್ಲೇ ಹೋದ. ಇನ್ನೊಂದು ಸ್ವಾರಸ್ಯ ಇದೆ, ಅದೇ ದೇಹದಲ್ಲೇ ಹೋದ ಅಂದರೆ ಅರ್ಥ ದೇವರಿಗೆ ಏನಿಲ್ಲ ಅಂತ ಆಯ್ತು, ಪ್ರಾಕೃತ ದೇಹ ಇಲ್ಲ. ತಾನು ಡ್ರೆಸ್ ಬದಲಾಯಿಸಿ ಹೋಗಲಿಲ್ಲ. ಇಲ್ಲಿ ಕೆಲವು ಅಲ್ಲಿವರೆಗೆ ಎಕ್ಸ್ಚೇಂಜ್ ಮಾಡಲಿಲ್ಲ, ಫ್ರೀ ಅದು. ಸೊ ಕೃಷ್ಣ ಅವತಾರ ಮೂಲ ರೂಪಕ್ಕೂ ಏನಿಲ್ಲ ಅಂತ ಆಯ್ತು, ಅಲ್ಲಿಗೆ ವ್ಯತ್ಯಾಸ ಇಲ್ಲ. ವೆರಿ ಇಂಪಾರ್ಟೆಂಟ್. ಅನೇಕ ತತ್ವಗಳು ತಿಳಿಯೋ ಜಾಗ. ಅದನ್ನು ತತ್ವ ತಿಳ್ಕೊಂಡಾಗ ಕಥೆಗೆ ಅರ್ಥ ಆಗುತ್ತೆ. ಸುಮ್ಮನೆ ಕಥೆ ಹೇಳ್ಬಿಟ್ಟು ಹೇಳಾಗುತ್ತೆ, ಅಲ್ಲಿಗೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಇವತ್ತು ಕಥೆ ದೀಪ ಹೇಳೋದಕ್ಕೆ ಹೋಗಿ ಅದು ತಪ್ಪು ಕಥೆ ಬೇರೆ ಹೇಳಿಬಿಟ್ಟಾಗ ಇನ್ನೂ ಕೆಟ್ಟ ಹೋಗ್ಬಿಡುತ್ತೆ. ಕಥೆ ಹೇಳಿದ್ರೆ ಬರೀ ಕಥೆ ಹೇಳಿದ್ರೆ ತಪ್ಪು, ತತ್ವ ಹೇಳಬೇಕು. ತಪ್ಪು ಕಥೆ ಹೇಳಿಬಿಟ್ರೆ ತಪ್ಪು ಹೇಳಬೇಕಾಗುತ್ತೆ ಅಷ್ಟೇ. ಅಲ್ಲೂ ತಪ್ಪು ಹೋಗ್ಬಿಡುತ್ತೆ. ಎಲ್ಲ ಲೆಕ್ಕ ತಪ್ಪಿರ್ಕೊಂಡು ಈಗೇ ತಪ್ಪು ಹೋಗುತ್ತೆ. ಫೌಂಡೇಶನ್ ಆಗೋ ಮಿಸ್ಟೇಕು ಎಂಟೈರ್ ಸೂಪರ್ ಸ್ಟ್ರಕ್ಚರ್ ಎಫೆಕ್ಟ್ ಆಗುತ್ತೆ. ಆಮೇಲೆ ಆ ಥರ ಆಗಬಾರ್ದು. ದದುಶ್ಚ ಮಾರ್ಗಂ ಗಿರಯೋಬ್ಧಯಸ್ತಥಾ ವಿದಾರ್ಯ ಚಕ್ರೇಣ ತಮೋಂಧಮೀಶಃ ಘನೋದಕಂಚಾತ್ ವ್ಯತಿತೀರ್ಯ ತತ್ರ ದದರ್ಶ ಧಾಮ ಸ್ವಮನಂತ ವೀರ್ಯ. ಇದ್ರ ಕೃಷ್ಣ ಯಾರೋ ಅಂತ ಗೊತ್ತಾಯ್ತು. ಅಹಂಕಾರ ಪಡೋದಿನ ಕಾರಣ ಇಲ್ಲ. ಕೃಷ್ಣ ಇದ್ದಾಗಲ್ಲ ತಿಳ್ಕೊಂಬಿಡೋದು ಹೇಳಿದ್ನಲ್ಲ. ಹೌದು, ಕೃಷ್ಣ ಇದ್ದಾಗಲ್ಲ ಅಂತ ಗೊತ್ತಾಯ್ತು. ಈಗ ಆ ತಿಳಿದು ಬೇರೆ ಅರ್ಥದಲ್ಲಿ ಈಗ ಯಾವ ಅರ್ಥದಲ್ಲಿ ಬಂತೀಗ ಸರಿಯಾದ ಅರ್ಥದಲ್ಲಿ ಬಂತು. ಸಂಸ್ಥಾಪ್ಯ ದೂರೆ ಮುಂದೆ ನೋಡಿ, ಇಲ್ಲಿ ಕಥೆ ಹೇಳ್ತಿದ್ದಾರೆ, ಅದು ಇಂಪಾರ್ಟೆಂಟ್. ಅದು ಸಂಸ್ಥಾಪ್ಯ ದೂರೇ ಸರಥಂ ಸ ವಿಪ್ರಂ ಪಾರ್ಥಂ ಸ್ವರೂಪೇ ವಿತದುಷ್ಟಬಾಹೌ ಸಮಸ್ತ ರತ್ನೋಜ್ವಲ ದಿವ್ಯಭೂಷಣೆ ವಿವೇಶ ನಿತ್ಯೋರು ಗುಣಾರ್ಣವೇ ಪ್ರಭು. ಸಂಸ್ಥಾಪ್ಯ ದೂರೇ ಸರಥಂ ಸ ವಿಪ್ರಂ ಕೃಷ್ಣ ದ್ವಿತಚುಷ್ ಮೂಲ ರೂಪ ಇದೆ ಅಲ್ಲಿ. ಕೃಷ್ಣ ಅಲ್ಲಿ ಹೋದ. ಎಷ್ಟು ಕೈ ಅದಕ್ಕೆ? ದ್ವಿಚತುಷ್ಕ ಬಾಹು. ಎಷ್ಟು? 8. ಯಾಕೆ ಇಲ್ಲಿ ಅಲ್ಲ, ಇದೆ ಇಲ್ಲಿ ಅರ್ಥ ನೋಡ್ಕೊಂಡು ಹೇಳಬೇಕು. ಗೊತ್ತಿದ್ದು ಹೇಳಿದ್ದಾರೆ, ಅರ್ಥ ನೋಡ್ಕೊಂಡು. ದ್ವಿಚತುಷ್ಕ 4 × 2 8. ಅದಕ್ಕೆ ಹರಿರ್ವಿದತ್ಯಾತ್ ಸರ್ವರಕ್ಷಾಂ ಯಸ್ತಾಂಗಿರಿ ಪದ್ಮ ಪತಗೇಂದ್ರ ಪೃಷ್ಠೆ. ಅಷ್ಟಬಾಹು ನಾರಾಯಣ ಕವಚದ ಧ್ಯಾನ ಶ್ಲೋಕದಲ್ಲಿ ಎಷ್ಟು ಹೇಳಬೇಕು? 8 ಅಂತ ಹೇಳಬೇಕು. ಇದು ನಾರಾಯಣ ರೂಪ. ದ್ವಿಚತುಷ್ಕ ಬಾಹು ಹೋದ ಈ ರೂಪದಿಂದ. ಇಲ್ಲಿ 4 ಕೈ ರೂಪ ಇದು, ಅದು 8 ಕೈ ರೂಪ. ಕೃಷ್ಣ ಅಲ್ಲಿ ಹೋಗ್ತಾ ಸೇರಿಬಿಡ್ತಾರ, ಆ ರೂಪದಲ್ಲಿ ಸೇರ್ಕೊಂಡ್ಬಿಡ್ತಾನೆ ಪೂರ್ತಿಯಾಗಿ. ತಂದೆ ರೂಪಗಳಾದ್ರಿಂದ ಐಕ್ಯ ಹೊಂದಿದ. ಅಷ್ಟಬಾಹು ಅದಂತಬಾಹು ತೋರಿಸೋದು 8 ಬಾಹು ತೋರಿಸ್ತಾನೆ ಅಷ್ಟೆ. ಅಲ್ಲಿ ಸಂಸ್ಥಾಪ್ಯ ದೂರೇ ಸರಥಂ ಸಮಸ್ತ ರತ್ನೋಜ್ವಲ ದಿವ್ಯಭೂಷಣೆ. ಅಲ್ಲೇನಿತ್ತು ಆತನ ಮನೆ ಹೇಗಿತ್ತು ಅಂದರೆ ಸಮಸ್ತ ರತ್ನ ಉಜ್ವಲ ದಿವ್ಯಭೂಷಣೆ. ಎಲ್ಲ ಬಗೆಯ ರತ್ನಗಳಿಂದ ಹೊಡಿತಾ ಇರತಕ್ಕಂತಹ ದಿವ್ಯವಾದ ಭೂಷಣಗಳಿಂದ ಕೂಡಿದಂತಹ ಮನೆ. ನಿತ್ಯ ಉರುಗುಣಾರ್ಣವೇ, ಆ ರೂಪನೂ ಹಾಗೇನೆ. ಸಮಸ್ತ ರತ್ನೋಜ್ವಲ ದಿವ್ಯಭೂಷಣಗಳನ್ನು ಆ ಮೂಲ ರೂಪ ಹೊಂದಿತ್ತು. ನಿತ್ಯವಾದಂಥ ಉರುಗುಣಾರ್ಣವ, ಪರಿಪೂರ್ಣ ಗುಣಾರ್ಣವ ಅಂತ ರೂಪದೊಳಗೆ ಕೃಷ್ಣ ಈ ರೂಪದ ಇದು ಅದೇ ಇದು ಹಾಗೇನೆ ಪೂರ್ತಿ ಐಕ್ಯವನ್ನು ಹೊಂದಿದ ಪ್ರಭು. ಸಹಸ್ರಮೂರ್ಧನ್ಯುರುಶೇಷ ಭೋಗ ಆಸೀದ ರೂಪೇ ವಿತ ಸೂರ್ಯದೀಧಿತೌ ರಮಾ ಸಹಾಯೇ ತಡಿದುಜ್ವಲಾಂಬರೇ
ಮುಕ್ತೈರ್ವಿರಿಂಚಾದಿಭಿರಚ್ಚಿತೆ ಸದಾ ಸಹಸ್ರಮೂರ್ಧನಿ ಉರುಶೇಷಭೋಗೆ ಆಸೀನರೂಪೇ ಅಮಿತಸೂರ್ಯದೀಧಿತೌ ರಮಾಸಹಾಯೇ ತಟಿದುಜ್ವಲಾಂಬರೆ ಮುಕ್ತೈರ್ವಿರಿಂಚಾದಿಭಿರಚ್ಚಿತೆ ಸದಾ ಸಹಸ್ರಮೂರ್ಧನ್ಯುರುಶೇಷಭೋಗೆ 1000 ಹೆಡೆಗಳ ಶೇಷದೇವರು. 1000 ಹೆಡೆಗಳು, 5 ಅಡಿ 1 ಅಡಿ ಆಗಿಲ್ಲ, 1000 ಹೆಡೆ ಶೇಷದೇವರಿದ್ದಾರೆ. ಅವರು ಮುಕ್ತ ಶೇಷದೇವರು, ಮತ್ತೆ ಇವರಲ್ಲ, ಮುಕ್ತ ಶೇಷ. ಆಸೀನ ರೂಪೇ ಕೂತ್ಕೊಂಡಿದ್ದಾನೆ ಪರಮಾತ್ಮ. ಹೇಗಿದ್ದಾನೆ ಶೇಷದ ಮೇಲೆ? ಮಲಗಿದ ರೂಪ ಅಲ್ಲ ಅದು, ಕೂತು ರೂಪ ಅದರ ಮೇಲೆ. ಅದಕ್ಕೆ ಹಿಂದೆ ಉದ್ದಿದ್ದು ಕೂತಿರ್ತಾರಲ್ಲ ಆ ಥರ. ಮಲಗಿದಾಗ ಈ ಕಡೆ ಇರುತ್ತೆ, ಕೂತಾಗ ಹೀಗೆ ಬರುತ್ತೆ, ಆ ರೀತಿ ಇದ್ದಾನೆ. ಸೂರ್ಯದೀಧಿತವು ರಮಾ ಸೂರ್ಯ ಅಮಿತ ಸೂರ್ಯದೀಧಿತವು ಸಹಸ್ರ ಲಕ್ಷಾಮಿತ ಸೂರ್ಯದೀಧಿತಿ ಅಂತ ಹೇಳಿದರು. ಅಮಿತ ಅಂದರೆ ಅನಂತ, ಅನಂತ ಸೂರ್ಯಕಾಂತಿಯನ್ನು ಹೊಂದಿರತಕ್ಕಂಥ ರೂಪ. ರಮಾ ಸಹಾಯೇ ಲಕ್ಷ್ಮೀ ಸಮೇತ ಕೂತ ರೂಪ. ತಟಿದುಜ್ವಲಾಂಬರೆ, ತಟಿತ ಮಿಂಚು, ಉಜ್ವಲ ಅಂದರೆ ಹೊಡಿತಕ್ಕಂಥದ್ದು, ಮಿಂಚಿನಂತೆ ಹೊಡಿತಕ್ಕಂಥ ಪೀತಾಂಬರ ಧರಿಸಿದ್ದಾನೆ. ಮಿಂಚಿನಂತೆ ಹೊಡಿತಕ್ಕಂಥ ಪೀತಾಂಬರಧಾರಿ. ಮುಕ್ತೈರ್ವಿರಿಂಚಾಧಿವಿರಚ್ಯ, ಅನೇಕ ಬ್ರಹ್ಮರಿಂದ ಪೂಜಿತನಾಗಿದ್ದಾನೆ. ಅನೇಕ ಬ್ರಹ್ಮರು ಎಲ್ಲಿಂದ ಬಂದು ಅಂದರೆ ಮುಕ್ತ ಬ್ರಹ್ಮರವರು. ಮುಕ್ತ ಬ್ರಹ್ಮ ಅನಂತ ಇದ್ದಾರೆ, ಅವರಿಂದ ಪರಮಾತ್ಮ ಪೂಜಿತರಾಗಿದ್ದಾರೆ. ಮುಕ್ತೈರ್ವಿರಿಂಚಾದಿಭಿರಚ್ಚಿತೆ ಸದಾ ಚಿತ್ವೈಕ ರೂಪೇಣ ಮುಹೂರ್ತಮೀಶ್ವರೋ ವಿನಿರ್ಯಯೌ ವಿಪ್ರಸುತಾನ್ ಪ್ರಗೃಹ್ಯ ಸುನಂದನಂದಾದಯ ಏವ ಪಾರ್ಷದಾಸ್ತೆ ವೈಷ್ಣವಾ ಭೂಮಿತಲೆ ಪ್ರಜಾತಾಃ ಸ್ಥಿತ್ವಾ ಏಕರೂಪೇಣ ಮುಹೂರ್ತಂ ಈಶ್ವರಃ ವಿನಿರ್ಯಯೌ ವಿಪ್ರಸುತಾನ್ ಪ್ರಗೃಹ್ಯ ಸುನಂದನಂದಾದಯಃ ಏವ ಪಾರ್ಷದಾಃ ತೇ ವೈಷ್ಣವಾಃ ಭೂಮಿತಲೆ ಪ್ರಜಾತಾಃ ಸ್ಥಿತ್ವಾ ಏಕರೂಪೇಣ ಮುಹೂರ್ತಂ ಈಶ್ವರಃ. ಕೃಷ್ಣ ಏನು ಮಾಡ್ದ? ಒಂದು ರೂಪದಲ್ಲಿ ಅಲ್ಲಿ ಒಂದು ಮುಹೂರ್ತ ಕಾಲ ನಿಂತ್ಕೊಂಡ. ಮುಹೂರ್ತ ಕಾಲ ಅಂದರೆ 2 ಗಳಿಗೆ. 2 ಗಡಿ ಅಂತ ಅರ್ಥ ಮಾಡೋದಕ್ಕಿಂತ ಮುಹೂರ್ತ ಒಂದು ಕ್ಷಣದಲ್ಲಿ ಬರ್ತೇನೆ, ನಿಮಿಷದಲ್ಲಿ ಬರ್ತೇನೆ ಅಂತ 60 ಸೆಕೆಂಡ್ಸ್ ಅಂತ ಅರ್ಥ ಅಲ್ಲ ಅದಕ್ಕೆ, ಬೇಗ ಅಂತ ಅಷ್ಟೇ ಅರ್ಥ. ಸ್ವಲ್ಪ ಹೊತ್ತು ಅಲ್ಲಿದ್ದು ಬಿಟ್ಟು ವಿನಿರ್ಯಯವು ಅಲ್ಲಿಂದ ಹೊರಗೆ ಬಂದ. ವಿಪ್ರಸುತಾನ್ ಪ್ರಗೃಹ್ಯ, ಬರ್ಬೇಕಾದ್ರೆ ಎಂತಂದ? ಅಲ್ಲಿದ್ದಾರೆ ಕರ್ಕೊಂಡು ಬಂದ. ಪ್ರಗೃಹ್ಯ ಸುನಂದ ನಂದಾದಯ ಏವ ಪಾರ್ಷದಾಸ್ತೆ ವೈಷ್ಣವಾ ಭೂಮಿತಲೆ ಪ್ರಜಾತಾಃ ಸುನಂದ ನಂದಾದಯ ಏವ ಪಾರ್ಷದಾಃ ತೇ ವೈಷ್ಣವಾಃ ಭೂಮಿತಲೆ ಪ್ರಜಾತ. ಅವರೆಲ್ಲ ವಿಷ್ಣು ಪಾರ್ಷದ. ನಂದಾಯನ ವಿಜಯಾಯ ವಿಜಯಾಯ, ನಂದ ಸುನಂದ, ಚಂಡ ಪ್ರಚಂಡ ಅಂತ ಹೇಳೋದಿಲ್ಲ, ಕುಮುದಾಕ್ಷ ಅಂತ ಹೇಳ್ತೀವಲ್ಲ ಅಂತ ಪಾರ್ಷದರು. ಸುನಂದ ನಂದಾದಯ ಏವ ಪಾರ್ಷದಾಃ ತೇ ವೈಷ್ಣವಾಃ ಭೂಮಿತಲೆ ವೈಷ್ಣವರು, ಭೂಮಿದಲ್ಲಿ ಹುಟ್ಟಿದ್ರು ಅಷ್ಟೇ ಹೊರತು ಏನಲ್ಲ. ಅದರಿಂದ ಮುಕ್ತರಲ್ಲ ಅವರು. ಮುಕ್ತನಂದಾರ ಸುಂದಾದಿಗಳಲ್ಲಿ ಅಂಥವ್ರು ಮುಕ್ತ ಸ್ಥಾನದಲ್ಲಿ ಇಲ್ಲ. ಕೃಷ್ಣ ತಾನು ಮುಕ್ತ ಸ್ಥಾನದಲ್ಲಿ ಸೇರ್ಕೊಂಡ್ಬಿಟ್ಟು ಬರ್ತಾ ಅಮುಕ್ ಸ್ಥಾನದಿಂದ ಕರ್ಕೊಂಡು ಬಂದ. ಅಲ್ಲಿಂದ ಕರ್ಕೊಂಡು ಬಂದಿದ್ದಲ್ಲ, ಕರ್ಕೊಂಡು ಬಂದಿದ್ದು. ಅರ್ಥ ಅಲ್ಲಿ ನಿಂತ್ಕೊಂಡು ತಾರವನ್ನು ತೋರಿಸ್ತಾರೆ. ತಂಡದ ಐಕ್ಯ ಹೊಂತಾರ ಅವರು, ಹೊಂದೋದಿಲ್ಲ. ರೂಪದೊಳಗಿರ್ತಾರ, ಅದೂ ಇಲ್ಲ. ಈ ಬರ್ತಾ ಇಲ್ಲಿ ಕರ್ಕೊಂಡು ಬಂದ. ಹಾಗೆ ಗಾಡಿ ಒಳಗೆ ತೊಗೊಂಬರ್ತಾರಲ್ಲ ಹಾಗೆ. ಹೌದು, ಹೇಳಲೇಬೇಕಾ? ಇವರಿಂದ ಅಮುಕ್ತದಲ್ಲಿ ಅಮುಕ್ತರು ಇವರು. ಮುಕ್ತರು ಹುಟ್ಟುತ್ತಾರೆ. ಮತ್ತೆ ಹುಟ್ಟಿದ್ರೆ ಹೋಯ್ತು. ರಜಪುನರಾವರ್ತತೆ ಹೋಯ್ತು, ಅರಾವರ್ತಿ ಶಬ್ದ ಹೋಯ್ತು, ಅಲ್ಲಿ ಬ್ರಹ್ಮಸೂತ್ರಗಳೇ ಹೋಯ್ತು ಅಲ್ಲಿಗೆ. ಹಾಗಾಗದೆ ಅಲ್ಲ, ಒಳಗೆ ಹೋಯ್ತು. ತನಗೇನು ಬ್ಯಾನಿಲ್ಲ ಅಂತ ತೋರಿಸ್ಬೇಕಲ್ಲ. ಕೃಷ್ಣ ಇಲ್ಲೇ ನಿಂತ್ಕೊಂಡ್ಬಿಟ್ಟ ಅಂದರೆ ಮತ್ತೆ ಅದಕ್ಕೆ ಎಂಟ್ರಿ ಇಲ್ಲ ಅಂತ ಆಯ್ತಲ್ಲ. ಹಾಗಾಗಬಾರ್ದು. ಉಳಿದವ್ರು ಕಾಯ್ಬೇಕು. ಯಜಮಾನ ಕಾಯೋದಾದ್ರೆ ಗೇಟ್ ಕೀಪರೇ ಗ್ರೇಟ್ ಆಗ್ತಾರೆ ಆಗ, ಹೌದಲ್ಲ? ಅವ್ರು ಕಾಯ್ತಾರೆ ಬಲ್ ತಗೊಂಡು. ಬಲ್ಲೆ ತೆಗೆಯ ಅಂತ ಕೇಳೋದು, ಇಲ್ಲ ಅಂತ ಅವ್ರು ಹೇಳೋದು, ಪರ್ಮಿಷನ್ ಕೇಳೋದು, ಅವೆಲ್ಲ ಮಾಡೋಕ್ಕಾಗತ್ತಾ? ಸಾಧ್ಯ. ಅದು ತೋರಿಸ್ಬೇಕಾಗಿದೆ. ತನಗೂ ರೂಪಕ್ಕೆ ಭೇದ ಇಲ್ಲ, ಗೊತ್ತಾಯ್ತು? ಅದೆಲ್ಲ ತೋರಿಸ್ಬೇಕು. ಅಷ್ಟೆಲ್ಲ ಮಾಡಿ ಅರ್ಜುನಿಗೆ ಏನಾಗಬೇಕೀಗ? ಬ್ರಾಹ್ಮಣಿಗೆ ಏನಾಗಬೇಕೀಗ? ಬ್ರಾಹ್ಮಣ ಇನ್ಸಿಸ್ಟ್ ಮಾಡ್ಬೋದು, ಅಗ್ನಿ ಪ್ರವೇಶ ಮಾಡಿ ಇನ್ಸಿಸ್ಟ್ ಮಾಡ್ಬೋದು. ಈಗ ಮಾಡೋಂಗಿಲ್ಲ. ಈಗ ಯಾತಕ್ಕೆ? ಇದು ರೀಸನಬಲ್ ಆಗಿರೋ ಮಾಡಬೇಕಾಗಿಲ್ಲ ಅಂತ. ಇಲ್ಲ ಬ್ರಾಹ್ಮಣ ಡಿಪೆಂಡ್ ಮಾಡ್ಬೋದಾಗಿತ್ತು. ಅದೆಲ್ಲ ಐತಿ. ಕೃಷ್ಣ ತೊಗೊಂಡು ಬರ್ತಾರ ಭೂಮಿ ಎಲ್ಲ ಮುಕ್ತರನ್ನ. ಏನರ್ಥ? ಈಗ ಮಾತ್ರ ಅಂದ್ರೆ ಏನು? ಅಲ್ಲ, ಈವರೆಗೂ ಹುಟ್ಟಿದ ಮಕ್ಕಳ ಅವರೆಲ್ಲ ಕರ್ಕೊಂಡ್ಬಂದ ಕೃಷ್ಣ. ಅದಕ್ಕೆ ಸುನಂದ ನಂದಾದಯ ಅಂತೆ. ಈಗಾರ ಒಂದು ಮಗು ಆಗ್ತಿತ್ತು. ಅದು 4ನೇ ಮಗು ಇದೆ. 4 ಸತ್ ಮಿಸ್ ಆಗಿತ್ತು. 4ನೇ ಮಗು ಮಿಸ್ ಆಗಿತ್ತು. ಈಗ ಮೊದಲು 3+1 ಅಷ್ಟೊಂದು ಕರ್ಕೊಂಡ್ಬಂದ ಕೃಷ್ಣ. ಅರ್ಥ ಆಯ್ತಾ? ಇದರಲ್ಲಿ ಭಾಗವತರು ಹೇಳ್ತಾರೆ, ವೈಷ್ಣವ ಭೂಮಿ ತಲೆ ಪ್ರಜಾತ, ವಿಷ್ಣು ಭಕ್ತರು ಹುಟ್ಟಿದ್ರು. ಇಷ್ಟೆಲ್ಲ ಯಾತಕ್ಕೆ ಮಾಡಿದ ಕೃಷ್ಣ ಅಂದರೆ ದರ್ಪಂ ನಿಹಂತುಂ ಹರಿರರ್ಜುನಸ್ಯ ಸಮಾನಯದ್ ವಿಪ್ರಸುತಾನ್ ಪರೇಶಃ ಪ್ರೀತಿರ್ಮಹತ್ತೇವ ಯತೋರ್ಜುನೇ ಹರೇಃ ಸಂಶಿಕ್ಷಯಾಮಾಸ ತತಃ ಸ ಏನಂ.
ದರ್ಪಂ ನಿಹಂತುಂ ಹರಿ ಅರ್ಜುನಸ್ಯ ಸಮಾನಯತ್ ವಿಪ್ರಸುತಾನ್ ಪರೇಶಃ ಪ್ರೀತಿ ಮಹತಿ ಏವ ಯತಃ ಅರ್ಜುನೇ ಹರೇಃ ಸಂಶಿಕ್ಷಯಾಮಾಸ ತತಃ ಸಹ ಏನಂ. ಅರ್ಜುನಗೆ ದರ್ಪ ಇತ್ತಲ್ಲ, ಅದನ್ನು ಕಡಿಬೇಕಾಗಿತ್ತು, ಅದಕ್ಕಿಷ್ಟೆಲ್ಲ ಮಾಡಿದ. ಅದಕ್ಕೆ ದ್ವಾದಶ ಸ್ತೋತ್ರದಲ್ಲಿ ಹೇಳ್ಬೇಕಾದ್ರೆ ಅಂತ ಹೇಳ್ತಾರೆ, ರಮಾಚಕೋರಿ ವಿಧವೇ ದುಷ್ಟದರ್ಪೋದ ವಹ್ನಯೇ ಅಂತ ಹೇಳಿದ್ದಾರೆ. ಸತ್ವಾಂತ ಜನಗೇಹಾಯ ನಮೋ ನಾರಾಯಣಾಯತೆ. ಅಲ್ಲ ಮೊದಲೇ ಅರ್ಥ ಏನದಕ್ಕೆ, ರಮಾಚಕೋರಿ ವಿಧವೇ, ರಮಾದೇವಿ ಚಕೋರ ಪಕ್ಷಿ, ವಿಧು ಅಂದರೆ ಚಂದ್ರ. ಚಕೋರ ಪಕ್ಷಿ ಯಾವುದು ಅತ್ಯಂತ ಪ್ರಿಯ? ಬೆಳದಿಂಗಳಾಗಬೇಕು, ಇಂದ್ರ. ಅದಕ್ಕೆ ಚಂದ್ರ. ಲಕ್ಷ್ಮೀದೇವಿ ಚಕೋರ ಪಕ್ಷಿ ಆದರೆ ಕೃಷ್ಣ ಚಂದ್ರ ಇದ್ದಾಗಿದ್ದಾರೆ ಅಂತ ಹೇಳಿದ್ರು. ಅದು ಸರಿ. ದುಷ್ಟದರ್ಪೋದ ವಹ್ನಯೇ, ದುಷ್ಟದರ್ಪ, ದುಷ್ಟರ ದರ್ಪ ಇದೆ. ಅದು ಹೇಗೆ? ಅದಕ್ಕೆ ಉದಾ ನೀರಿದ್ದ ಹಾಗೆ ಆರ್ಸಕ್ಕೆ ಹೇಗಿದ್ದಾರೆ ಪರಮಾತ್ಮ? ಕಿಚ್ಚಿದ್ದ ನೀರು ಎವಾಪರೇಟ್ ಆಗುತ್ತೆ. ಸ್ವಲ್ಪ ನೀರಿದ್ದಾಗ ಬೆಂಕಿ ಅಗ್ನಿಗೆ ಏನಾಗ ಎವಾಪರೇಟ್ ಆಗಿಬಿಡುತ್ತೆ. ಅದನ್ನು ಇಂಗಿಸ್ಬೇಕು. ದರ್ಪವನ್ನು ಇಂಗಿಸ್ಕೋಸ್ಕರ ಇದ್ದ. ದುಷ್ಟರ ದರ್ಪವನ್ನು ಇಂಗಿಸುವವನು. ಅರ್ಜುನ ದುಷ್ಟ ಅಲ್ಲ, ಶಿಷ್ಟ. ಅದಕ್ಕೆ ಅಲ್ಲೇನಿದೆ? ರಮಾಚಕೋರಿ ವಿಧವೇ ಅದೃಷ್ಟ ದರ್ಪೋದ, ಅದನ್ನು ಬಿಡಿಸಕ್ಕೆ ಬರುತ್ತೆ. ಆ ಸೇರಿಸ್ಕೊಂಡ್ಬಿಟ್ರೆ ಆಯ್ತು. ದುಷ್ಟ ದರ್ಪೋದವನ್ನೇ ಒಂದು ಕೇಸು. ಅದೃಷ್ಟ ದರ್ಪ ಅಂದರೆ ಶಿಷ್ಟರು, ಸಜ್ಜನರಿಗೂ ದರ್ಪ ಬರುತ್ತೆ. ಅವರಿಗೂ ಏನು ಮಾಡ್ತಾನೆ ಕೃಷ್ಣ? ಈ ರೀತಿ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್. ಸಜ್ಜನರಿಗೆ ಕೂಡ ಏನು ಬಂದಾಗ ಏನು ಮಾಡಬೇಕು? ದರ್ಪ ಬಂದಾಗ ಕಡಿಬೇಕಲ್ಲ. ಕಡಿಯೋದ್ರಿಂದ ಒಳ್ಳೇದಾಗತ್ತೆ ಅವ್ರಿಗೆ. ದರ್ಪ ಕಳೆದಾಗ ಒಳ್ಳೇದಾಗತ್ತೆ. ಅದು ದರ್ಪ ಕಡಿಯೋದು ಯಾತಕ್ಕೆ? ಅಜೀರ್ಣ ವಾಂತಿ ಮಾಡಿಸ್ತಾರೆ, ವಾಮಿಟ್ ಮಾಡಿಸ್ಬಿಡ್ತಾರೆ. ಅಜೀರ್ಣವಾದ ಅನ್ನನ ಇದ್ರೆ ಡೇಂಜರ್ ಅವನಿಗೆ. ಹೇಗೆ ವಾಮಿಟ್ ಮಾಡಿಸ್ಬೇಕು ಹಾಗೆ. ಹೌದು, ಹಾಗೆ ತೋರಿಸ್ತೆ ಅಂತ ಅರ್ಥ. ಅದೆಲ್ಲ ಹೇಳ್ಬೇಕಾ? ಅಣ್ಣ ಊರು ವಾಪಸ್ ಬಂದ್ರೆ ಅವತ್ತು ಒಂದೇ ರೀತಿ ಬಂದ್ಬಿಟ್ಟು ಅದು ಕೇಳೋದಲ್ಲ. ಅಂಥವ್ರು ಹೇಗೆ ಬರ್ಬೇಕು ಹಾಗೆ ಬಂದಿಲ್ಲ. ಆ ಡಿಫ್ರೆನ್ಸ್ ಇರಲೇಬೇಕಾಗ. ಹೊತ್ತಾನೆ ಎಷ್ಟೇ ಇದಾದರೂ ಸೀರಿಯಾಲಿಟಿ ಹೇಗೆ ಉಳಿಯುತ್ತಾ? ಉಳಿದೇ ಉಳಿಯುತ್ತೆ. ಇಷ್ಟಾದರೂ ಮಕ್ಕಳೇ, ಒಂದೊಂದು ವರ್ಷ ಗ್ಯಾಪ್ ಇದೆ ಅಷ್ಟೇ. ಅದು ಮಕ್ಕಳೇನೆ, ಅದೇನು ವ್ಯತ್ಯಾಸ ಇಲ್ಲ. ಅಪ್ರಾಕೃತಾತ್ಮ ದರ್ಪಂ ನಿಹಂತುಂ ಹರಿರರ್ಜುನಸ್ಯ ಸಮಾನಯತ್ಸುತ್ತ ವಿಪ್ರಸುತಾನ್ ಪರೇಶಃ ಪ್ರೀತಿರ್ಮಹದ್ದೇವ ಯತೋರ್ಜುನೇ ಹರೇಃ ಸಂಶಿಕ್ಷಯಾಮಾಸ ತತಃ ಸ ಏನಂ. ಅರ್ಜುನಸ್ಯ ದರ್ಪಂ ನಿಹಂತುಂ ಸಮಾನಯತ್ ವಿಪ್ರಸುತಾನ್ ಪರೇಶಃ. ಪರೇಶನಾದ ಕೃಷ್ಣ ಸಮಾನಯತ್, ಸಮ್ ಆತ್ಮ ಕೃಷ್ಣ ನಾರಾಯಣ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಕೊಟ್ಟ. ಯಾತಕ್ಕೆ ಅರ್ಜುನ ದರ್ಪ ಯಾಕೆ ಕಡಿಬೇಕಾಗಿತ್ತು ಅಂತ ಪ್ರಶ್ನೆ. ಕೆಲವರು ಇರ್ತಾರೆ, ಸ್ವಲ್ಪ ಯೋಚನೆ ಮಾಡಿ. ಒಬ್ಬ ಹುಡುಗ ಫೇಲ್ ಆಗಿರ್ತಾನೆ, ತಂದೆ ತಾಯಿ ಬೈತಾರೆ ಅವನ್ನ. ತಂದೆ ಭಾರಿ ಬೈತಾರೆ, ತಾಯಿ ಸ್ವಲ್ಪ ಸಮಾಧಾನ ಮಾಡಕ್ಕೆ ಹೋಗ್ತಾಳೆ. ಪಕ್ಕದ ಮನೆಯವ್ರು ಬೈಯೋದಿಲ್ಲ, ಇವ್ರು ಬೈಯೋದಿಲ್ಲ. ಬಂದು ಅವರು ಬಿಡಿಸ್ತಾರೆ ಬೈತಿದ್ದಾರೆ. ಯಾಕೆ ಬೈತೀರಿ ಬಿಡಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ತಮಾಷೆ ಅಂದರೆ ಪ್ರೀತಿ ಯಾರಿಗೆ ಜಾಸ್ತಿ ಇರೋದು? ತಂದೆಗೆ. ತಂದೆ ಮಕ್ಕಳು ಬೈಯೋದಕ್ಕೆ ಹಿಂದೆ ಏನಿದೆ? ಪ್ರೀತಿ ಇದೆ. ಪ್ರೀತಿಯಿಂದ ಬೈತಾ ಇದ್ದಾರೆ. ಕಂಡವ್ರ ಮಕ್ಕಳು ಯಾಕೆ ಬೈಯೋದಿಲ್ಲ? ಪ್ರೀತಿ ಇಲ್ಲ. ಹೋಗಿ ಬಿಡಿ ಯಾಕೆ ಅಂತ ಬಿಡಿಸ್ತಾರೆ ಅಷ್ಟೇ. ಅವರಿಗೆ ಅದೆಲ್ಲ ಇಲ್ಲ. ಏನೋ ಹುಡುಗ ಪಾಸ್ ಆಗಿದ್ದರೆ ಸಾಕು, ರ್ಯಾಂಕ್ ಬಂದಿಲ್ಲ ಅಂತ ಯಾಕೆ ಬೈತಾನೆ ಮಗ? ಎಷ್ಟೊಂದು ಬೈತಾರೆ. ಸೆಕೆಂಡ್ ರ್ಯಾಂಕ್ ಬಂದರೂ ಬೈತಾರೆ, ಫಸ್ಟ್ ರ್ಯಾಂಕ್ ಬಂದಿಲ್ಲ ಅಂತ ಇರ್ತಾರೆ. ಫೇಲ್ ಆದವರು ಹೊಡಿಸ್ಕೊಳ್ಳೋರು ಇರ್ತಾರೆ. ಎಲ್ಲರೂ ರ್ಯಾಂಕ್ ಬಂದು ಬೈಸ್ಕೊತಾನೆ ಅವನು. ಅದು ಪ್ರೀತಿ ಜಾಸ್ತಿ ಇದೆ. ಬೇಸ್ಟ್ರೇ ಬೈತಾರೆ ಕೆಲವು ಸಲ. ನನ್ನ ಮರ್ಯಾದೆ ಕಳೆದುಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ನಿನ್ನ ಬಗ್ಗೆ ಭಾರಿ ಹೇಳ್ಕೊಂಡಿದ್ದೆ ನಾನು, ಈಗ ಮೋಸ ಆಯ್ತು ನಿನಗೆ ಅಂತ ಹೇಳ್ತಾರಲ್ಲ, ಆ ಥರ. ಅದು ಒಂದು ಅಷ್ಟೇ ಬಗ್ಗೆ ಅರ್ಜುನನಿಗೆ ತುಂಬ ಕೀರ್ತಿ ಇದೆ. ಅರ್ಜುನನಿಗೆ ಕೀರ್ತಿ ಏನಾಗಬಾರ್ದು? ಕಡಿಬಾರ್ದು. ದರ್ಪ ಬಂದಿದ್ದಕ್ಕೆ ಏನಾಯಿತು? ಕಳ್ಕೊಂಡ್ಬಿಡ್ತಾನೆ. ದರ್ಪ ಕಳೆದ್ರೆ ಏನಾಗುತ್ತೆ ಅಲ್ಲಿಗೆ? ಸರಿ, ದರ್ಪ ಇರುವ ಸ್ಪೀಡ್ ಬೇಕಾರಿದ್ದ ದರ್ಪನ ಕಡಿಯೋದೇನದು? ಸ್ಪೀಡ್ ಬೇಕಾದ್ರೆ ಮಾಡದೆ ಮಾಡ್ಬೇಕು. ಇಲ್ಲವ್ರು ಏನಾಗುತ್ತೆ? ಅಹಂಕಾರ ಜಾಸ್ತಿ ಆಗಿಬಿಟ್ಟು ನಾಶ ಆಗಿಬಿಡ್ತಾರೆ. ಪ್ರೀತಿ ಇದ್ದವರಿಗೆ ಹೇಳೋದು, ಕನ್ಸರ್ನ್ ಇದ್ದವರಿಗೆ. ಯಾಕೆ ಯಾರೋ ಬಿದ್ದರೆ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ? ಕನ್ಸರ್ನ್ ನಮಗಿಲ್ಲ. ಯಾರು ನಮ್ಮವ್ರ ಬಿದ್ದ ಭಾರಿ ಶುರುವಾಗುತ್ತೆ. ಎಲ್ಲ ಪ್ರೋಗ್ರಾಮ್ ಕೆಲಸ ಕರ್ಕೊಂಡು ಆಸ್ಪತ್ರೆಗೆ ಅಷ್ಟೆಲ್ಲ ಮಾಡೋ ಎತ್ಬೋದು ಅಷ್ಟೇ. ಹಬ್ಬ ಅಂದರೆ ಆಸ್ಪತ್ರೆಗೆ ಅವೆಲ್ಲ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಷ್ಟು ಕನ್ಸರ್ನ್ ಇಲ್ಲ. ಕೆಲಸನೂ ಬೇರೆ ಅವನಿಗಿದೆ. ಇವ್ರಿಗೆ ಇದೊಂದು ಕೆಲಸ ಅವ್ರಿಗೆ ಪಾರ್ಟ್ ಆಫ್ ದರ್ ಡ್ಯೂಟಿ. ಆ ದೃಷ್ಟಿಯಲ್ಲಿ ಅತ್ಯಂತ ಪ್ರಿಯರು ತುಂಬ ಜನ ಅರ್ಥ ಮಾಡ್ಕೊಳ್ಳೋದು ಏನು ಮಾಡಿಬಿಡ್ತಾರೆ? ಅವ್ರನ್ನ ನಮ್ಮನ್ನು ಮಾತ್ರ ಬೈತಾರೆ ಅಂತ ಹೇಳ್ತಾರೆ. ಇವರು ಬೈಲಕ್ಕೆ ಒಂದು ಕಾರಣ ಇದೆ. ಬೇಕಾಯ್ತಾರೆ ಬೈತಾರೆ. ಉದಾಹರಣೆಗೆ ಬೈತಾರೆ ಪಾಪ. ಅದನ್ನು ಅರ್ಥ ಮಾಡ್ಕೊಳ್ಳೋದೆ ನಮ್ಮನ್ನು ಮಾತ್ರ ಬೈತಾರೆ ಅಂತ ತಿಳ್ಕೊಂಡು ಅದನ್ನು ಅರ್ಥ ಮಾಡಿ ಅದು ನಿಜವಾಗ್ಲೂ ದೂರ ಆಗಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಅದೇ ಹೇಳ್ತಿರೋದು. ಈಗ ತುಂಬ ಪ್ರೀತಿ ಇದ್ದಾಗಲೇ ಬೈಯೋದು. ಜನರಲೈಸ್. ನೀವು ಅಷ್ಟು ಬಯಸ್ಕೊಂಡ್ಬಿಟ್ಟಿದ್ದೀರಾ? ಅಷ್ಟು ಬಯಸ್ಕೊಂಡ್ಬಿಟ್ಟಿದ್ದಾರೆ. ಹಾಗೇನಿಲ್ಲ. ಅದು ಬೇರೆ, ಇದು ಬೇರೆ. ಅಂದರೆ ಸರಿ ಇದ್ದಾಗ ಹೊಗಡಬೇಕು, ತಪ್ಪಿದ್ದಾಗ ಬೈಬೇಕು. ಅದು ಇಂಪ್ರೂವ್ ಆಗಬೇಕಾದ್ರೆ ಒಂದು ಮಾತಿದೆ ಅಂತೆ, ಶಿಷ್ಯರಿಗೆ ಎದುರಿಗೆ ಹೊಗಳಬಾರ್ದು ಅಂತ ಹೇಳಿ. ಹೊಗಳಿ ಏನಾಗುತ್ತೆ? ಅಹಂಕಾರ ಬಂದ್ಬಿಡುತ್ತೆ.
ಗೊತ್ತಾಯ್ತಾ? ಅದು ಅಹಂಕಾರ ಏನೇನು ನೀವು ಯಾರು ಬೈದ್ರೆ ನೀವೇ ಬೈತೀರಾ ಅಂತ ಶುರು ಮಾಡ್ತಾರೆ ಮತ್ತೆ. ಆಗಬಾರ್ದು. ಮಕ್ಕಳು ಅಷ್ಟೇ ಎದುರಿಗೆ ಹೊಗಳಬಾರದು. ಮತ್ತು ಮಕ್ಕಳು ಏನೇ ಬಂದು ಏನೇ ಇರಲಿ ಬಿಡು ಬಂದಿದ್ದೆ ನೆಕ್ಸ್ಟ್ ಟೈಮ್ ಮೇಂಟೈನ್ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ತರ್ತಾರೆ. ಏನಂತಾರ ಸ್ವಲ್ಪ ಇದಿದ್ದಾಗೆ ಅನ್ಕನ್ಸಲ್ ಟೈಪ್ ಮಾತಾಡ್ತಾರೆ. ಯಾಕೆಂದ್ರೆ ಅವ್ನು ಏನು ಬರಬಾರ್ದು, ಅಹಂಕಾರ ಬರಬಾರ್ದು ಅಂತ ಹೇಳ್ಬಿಟ್ಟು ಹೊಗಳಬಾರ್ದು. ತುಂಬ ಜನ ಹೊಗಳು ಮಾಡಿ ಬುದ್ಧಿ ಮಾಡಿ ಕೆಡಿಸ್ಬಿಡ್ತಾರೆ. ಆಮೇಲೆ ಕೆಡಿಸ್ಬಾರ್ದು. ಅಲ್ಲಿ ಹೇಳ್ಬೇಕು, ಅಷ್ಟೇ ಹೇಳ್ಬೇಕು. ಅದು ಸರಿ, ಇದು ಸರಿಯಲ್ಲ ಅಂತೇಳಿ ಫಸ್ಟ್ ಹೇಳಿ ತಪ್ಪಿದ್ದಾಗ ಹೇಳಬೇಕು. ಸರಿ ಇದ್ದಾಗ ಒಂದು ಸುಮ್ಮನೆ ಇದ್ಬಿಡೋರು. ಅದ್ರಿಂದ ಏನಾಗ್ತಾರೆ ಅವರು, ಯಾರೇ ಚಾಲೆಂಜ್ ತಗೋತಾರೆ, ಇನ್ನೂ ನಾವು ಹೊಡಿಸ್ಕೋಬೇಕು ಟ್ರೈ ಮಾಡ್ತಾರೆ. ಹೊಗಳ್ಬಿಟ್ರೆ ಕೆಟ್ಟ ಹೋಗ್ತಾರೆ ಅಂತ ಹೇಳ್ತಾರೆ. ಹೊಗಳಬಾರದು. ಕೆಲವು ಹೊಗಳ ಸ್ಟೇಜ್ ಬೇರೆ. ಎಲ್ಲ ಸುಭಾಷಿತ ಮಹಾಭಾರತ ಎಲ್ಲ ಸಿಕ್ಬಿಡುತ್ತೆ. ಊಟ ಆದ ತಕ್ಷಣ ಹೊಳಬಾರದಂತೆ. ಜೀರ್ಣ ಮಣ್ಣಂ ಪ್ರಶಂಸಂತೆ. ಜೀರ್ಣ ಅಂದ್ರೆ ಹೊಗಳ್ಬೇಕಂತೆ. ಆ ಬುದ್ಧಿಯರಿಗೆ ಗೊತ್ತಿಲ್ಲ ಅದು. ಅರ್ಥ ಆಯ್ತಾ? ಯಾಕೆ ಹೊಗಳ್ಬಾರದಂತೆ. ಒಂದು ಕೋರ್ಸ್ ಹುಡುಗ ಮಧ್ಯ ಹೊಗಳ್ಬಾರದು. ಮಧ್ಯ ಹೊಗಳ್ಬಿಟ್ರೆ ಫಸ್ಟ್ ಟರ್ಮ್ ಥರ ಮಾಡಿಸೋದು ಹೊಗಳ್ಬಿಟ್ಟು ಫೇಲ್ ಆದ ಬುದ್ಧಿ ಅಂತ ಸಿನಿಮಾ ನಾಟಕ ಶುರು ಮಾಡಿದ್ರೆ ಫೇಲ್ ಆಗಿಬಿಟ್ಟ. ಅಲ್ಲಿ ಹೊಗಳ್ಬೇಕಾದ್ರೆ ಅಚೀವ್ ಮಾಡಿದ ಅವನು ಗೋಲ್ ಅಚೀವ್ ಮಾಡಿದ್ದಾನ ಅಂತ ಅವಾಗ ಹೊಗಳ್ಬೇಕು. ಮಧ್ಯ ಹೊಗಳ್ಬಾರದು. ಡಿಸ್ಟರ್ಬೆನ್ಸ್ ಇದ್ದಾಗ ಮಾಡಬಾರದು ಅಂತ ಹೇಳ್ತಾರೆ. ಪ್ರೀತಿಯ ಮಹತ್ ಎನ್ಕರೇಜ್ ಮಾಡೋದು ಬೇರೆ, ಹೊಗಳೋದು ಬೇರೆ. ಎನ್ಕರೇಜ್ ಮಾಡ್ಬೇಕಾದ್ರೆ ಏನು ಮಾಡೋ ಉದ್ದೇಶ ಏನು ಮಾಡಲಿ ಅಂತೇಳಿ ಅದಕ್ಕೆ ಬಹುಮಾನ ಅಂತ ಹೇಳಿ ಎಷ್ಟೇ ಕೊಟ್ಟರು ಕೂಡ ಸ್ವಲ್ಪ ಇರುತ್ತೆ. ಕೆಲಸಕ್ಕೆ ಈಕ್ವಲ್ ಅಲ್ಲ ಅದು. ಅದು ಎನ್ಕರೇಜ್ ಮಾಡಕ್ಕೆ ಕೊಡೋದಷ್ಟೇ, ಇನ್ನೇನಲ್ಲ. ಪ್ರೀತಿರ್ ಮಹತ್ತೇವ ಯಥೋರ್ಜುನೇ ಹರೇ ಹೇ ಸಂಶಿಕ್ಷಯಾಮಾಸ ತತಸ್ಸ ಏನಂ. ಆದ್ರಿಂದಲೇ ಕೃಷ್ಣಾರ್ಗೆ ಸಂಶಿಕ್ಷಯಾಮಾಸ, ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಟ್ಟಾದ್ರೆ ಏನರ್ಥ. ಶಿಕ್ಷಣ ಅಂದ್ರೆ ಏನರ್ಥ ಇಲ್ಲಿ ಪನಿಷ್ಮೆಂಟ್ ಅಲ್ಲ, ತಿಳುವಳಿಕೆ ಕೊಟ್ಟ ಅಂತ. ಶಿಕ್ಷಣ ಇಲಾಖೆ ಅಂತಾರೆ, ಶಿಕ್ಷೆ ಕೊಡೋ ಇಲಾಖೆ ಅಂತ ಅಲ್ಲ. ಏನರ್ಥ ಅದಕ್ಕೆ? ಎಜುಕೇಶನ್ ಕೊಡೋ ಇಲಾಖೆ ಅಂತ. ಅರ್ಥ. ಇವರನ್ನ ದುಷ್ಟರನ್ನ ಶಿಕ್ಷಿಸ್ತಾನೆ, ಇವರಿಗೆ ಶಿಕ್ಷಣ ಮಾಡ್ತಾನೆ. ಎಷ್ಟು ಡಿಫರೆನ್ಸ್ ಇದೆ. ಎರಡು ಒಂದೇ ಪದನೇ. ಶಿಕ್ಷಣ ಮಾಡೋದು ಬೇರೆ, ಶಿಕ್ಷೆ ಕೊಡೋದು ಬೇರೆ. ದುರ್ಜನರಿಗೆ ಶಿಕ್ಷೆ, ಸಜ್ಜನರಿಗೆ ಶಿಕ್ಷಣ. ನಮಗೆ ಏನೇ ಆದರೂ ಕೂಡ ಏನನ್ನು ತಗೋಬೇಕು. ದೇವ್ರು ನಮ್ಮನ್ನು ಪಾಠ ಕಲಿಸ್ತಾರೆ. ದೇವರು ನಮಗೆ ಲೆಸನ್, ಈ ಟಾಟ್ ಮೇ ಲೆಸನ್ ಅಂತ ಹೇಳ್ತಾರಲ್ಲ ಹಾಗೆ. ಪ್ರೀತಿರ್ ಮಹತ್ತೇವ ಯಥೋರ್ಜುನೇ ಹರೇ ಹೇ ಸಂಶಿಕ್ಷಯಾಮಾಸ ತತಸ್ಸ ಏನಂ. ಅಪ್ರಾಕೃತಾತ್ ಸದನಾದ್ವಾಸುದೇವೋ ನಿಸೃತ್ಯ ಸೂರ್ಯಾಧಿಕ ಲಕ್ಷದೀಧಿದೇಹೇ ರಥಂ ಸಮಾರುಹ್ಯ ಸಪಾರ್ಥ ವಿಪ್ರಹ ಅಗಾತ್ ಸುತಾಂಶೈವ ದದೌ ದ್ವಿಜಾಯ. ಅಪ್ರಾಕೃತಾತ್ ಸದನಾತ್ ವಾಸುದೇವ ನಿಸೃತ್ಯ ಸೂರ್ಯಾಧಿಕ ಲಕ್ಷದೀಧಿದೇಹೇ. ಕೃಷ್ಣ ಅಪ್ರಾಕೃತವಾದ ತನ್ನ ವೈಕುಂಠದ ಆ ಮನೆಯಿಂದ ಹೊರಗೆ ಬಂದ. ವಾಸುದೇವ ಅಂತ ಯಾತಕ್ಕೆ ಹೇಳಿದ್ರು? ಮುಕ್ತಿ ಕೊಡೋ ರೂಪ. ಅದರಿಂದ ವಾಸುದೇವ ನಿಸೃತ್ಯ ಸೂರ್ಯಾಧಿಕ ಲಕ್ಷದೀಧಿದೇಹಿ. ಆ ಮನೆಯೇ ಸೂರ್ಯಾಧಿಕ ಲಕ್ಷದೀಧಿತಿ. ಸೂರ್ಯಮಂಡಲಕ್ಕೆ ಜಾಸ್ತಿ ಹೊಗಡ್ತಾ ಇತ್ತು. ಅದಕ್ಕೆ ರಥದ್ಭಾಸಯತೆ ಸೂರ್ಯ ನ ಶಶಾಂಕೋ ನ ಪಾವಕ. ವೈಕುಂಠದೊಳಗೆ ಸೂರ್ಯನ ಬೆಳಕಿಲ್ಲ. ಜನ ಏನು ತಿಳ್ಕೊಳ್ಳುವ ಕತ್ತಲೆ ತಿಳ್ಕೊಂಡ್ಬಿಟ್ರು. ಸೂರ್ಯನ ಬೆಳಕಿಲ್ಲ ಅದೇನರ್ಥ? ಅದೇ ಬೆಳಕೆ ಜಾಸ್ತಿ ಇದೆ. ಮಧ್ಯಾಹ್ನ ಲೈಟ್ ಹಾಕೋದಿಲ್ಲ ಅದೇನರ್ಥ? ಸೂರ್ಯ ಬೆಳಕು ಜಾಸ್ತಿ ಇದೆ, ಲೈಟ್ ಹಾಕಿದ್ರೆ ವೇಸ್ಟ್ ಇದ್ದಾಗಿದೆ, ಅದು ಹಾಕೋದಿಲ್ಲ. ಆ ಟೈಪು ಯಾವಾಗಲೂ ಕೂಡ ಏನಿರಬೇಕು? ಬೆಳಕು ಹೆಚ್ಚು ಬೆಳಕಿದ್ದಾಗ ಕಡಿಮೆ ಬೆಳಕಿನ ಉಪಯೋಗ ಇಲ್ಲ ಅಂತ ಏನು ಮಾಡಿಬಿಡ್ತಾರೆ, ಅದನ್ನು ಆಫ್ ಮಾಡಿಬಿಡ್ತಾರೆ. ಸುಮ್ಮನೆ ಖರ್ಚಾಗುತ್ತೆ, ತುಂಬ ಖರ್ಚಾಗುತ್ತೆ ಅಷ್ಟೇ. ಆಫ್ ಮಾಡಿಬಿಟ್ರೆ ಮುಂದೆ ಚಾರ್ಜ್ ಆಗಿರುತ್ತೆ. ಆ ಟೈಪ್ ಯೋಚನೆ ಮಾಡಬೇಕು. ಆ ರೀತಿ ಸದನ ಆ ಮಾತಿನಲ್ಲಿ ಅರ್ಥ ಇದೆ. ತುಂಬ ಜನ ಅಪಾರ್ಥ ಮಾಡಿಕೊಂಡು ಸೂರ್ಯನ ಬೆಳಕಿಲ್ಲಂತೆ, ಚಂದ್ರನ ಬೆಳಕಿಲ್ಲಂತೆ, ಅಗ್ನಿ ಬೆಳಕು ಇಲ್ಲಂತೆ, ಕಾಳಾಂಧಕಾರ, ಅದೇ ತವಸ್ಸು ಆಗಿಬಿಡುತ್ತೆ ಹೊರಗೆ. ಅದೇ ತವಸ್ಸಿದ್ದ ಕಾಳತ್ತೆ ತಿಳ್ಕೊಬೇಕು. ಅಷ್ಟೇ ಹೇಳಿದ್ದಾರೆ. ಮಡಿ ಮೈಲಿಗಿಲ್ಲ ಅಂತ ಹೇಳಿದ್ರೆ ಮಡಿಲೂ ಇಲ್ಲ ಮೈಲಿಗೂ ಇಲ್ಲ ಅಲ್ಲ. ಏನಂತ ಮೈಲಿಗಿಲ್ಲ ಅಂತ ಅಷ್ಟೇ. ಎರಡೂ ಇಲ್ಲ ಅಂದರೆ ಎಲ್ಲ ಒಂದೇ ಆಯ್ತು. ಎರಡು ಇರೋದು ಒಂದೇ, ಎರಡು ಹೋಗೋದು ಒಂದೇ. ಎರಡೂ ಇದ್ರೆ ಹೋಯ್ತು, ಎರಡೂ ಇಲ್ಲ ಅಂದರೆ ಏನಿರ್ಬೇಕಲ್ಲಿ? ಇರಬಾರದಿಲ್ಲ, ಇರಬೇಕಾದಿರುತ್ತೆ ಅಂತ ಅಷ್ಟೇ ಅರ್ಥ. ಹಾಂ ಹೌದೌದು, ತೋರಿಸ್ಬಿಟ್ಟು ಅದು ಐಕ್ಯ ಈ ಕಡೆ ಬಂದ. ಮತ್ತೆ ಅಧ್ಯಾಪಕ ರೂಪದಿಂದ ಹೊರಗೆ ಬಂದ. ರಥಂ ಸಮಾರುಹ್ಯ. ನಾವು ಯಾವಾಗಲೂ ಕೆಲಸಕ್ಕೆ ಹೋಗಿರ್ತೇವೆ, ನಿಂತ್ಕೊಂಡಿದ್ದೀವಿ ಬರ್ತೀನಿ ಅಂತ ಹೋಗ್ತಾರೆ, ಬರ್ತಾರೆ, ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ. ಎಷ್ಟು ಖುಷಿ ಆಗುತ್ತಾಗ ನಮಗೆ. ಉಳಿದಾರೆ ಕೇಳೋದು ಏನು ನಮಗೆ ಇಂಪಾರ್ಟೆಂಟ್ ಅಲ್ಲ. ಏನು ಇಂಪಾರ್ಟೆಂಟ್ ನಮಗೆ? ಅದು ಆಫೀಸರ್ ಇತ್ತು ಏನು ಕೇಳೋದಿಲ್ಲ. ಕೆಲಸ ಆಯಿತು, ಮುಗಿದೋಯ್ತು ಅಷ್ಟೇ. ಯಾರಿದ್ರು ಯಾರಾಯ್ತು, ಯಾಕೆ ನಮ್ಗೆ ಡಾಕ್ಯುಮೆಂಟ್ ಸಿಕ್ತು, ಕ್ಲೋಸ್. ಆ ಥರ ತಂದಿಷ್ಟು ತೋರಿಸ್ಬಿಟ್ಟ ಕೃಷ್ಣ. ಅಪ್ರಾಕೃತಾತ್ ಸದನಾದ್ ವಾಸುದೇವೋ ನಿಸೃತ್ಯ ಸೂರ್ಯಾಧಿಕ ಲಕ್ಷದೀಧಿದೇಹೇ ರಥಂ ಸಮಾರುಹ್ಯ ಸಪಾರ್ಥ ವಿಪ್ರಹ ಆಗಾತ್ ಸುತಾಂಶೈವ ದದೌ ದ್ವಿಜಾಯ. ಬ್ರಾಹ್ಮಣಕ್ಕೆ ಕೊಟ್ಟ, ತಗೊಳ್ಳಯ್ಯ ನಿನ್ನ ಮಕ್ಕಳನ್ನ ತಗೋ ಅಂತ ಕೊಟ್ಟ. ಅಲ್ಲಿಗೆ ಬ್ರಾಹ್ಮಣ ಮುಗಿಸ್ತು. ಮತ್ತೇನು ಮಾತಾಡೋಕೆ ಹೋಗಲಿಲ್ಲ. ಕೃಷ್ಣ ಕೈಲಿ ಆಗಲಿಲ್ಲ, ಮೊದಲು ಹೊರಟೋಯ್ತು. ನಾನು ಕೃಷ್ಣ ಇದ್ದಾಗಿಲ್ಲ, ಇದ್ರ ಮಾತು ಹೊರಟೋಯ್ತು. ಇದರ ಕೃಷ್ಣ ಇದಕ್ಕಾಗಿ ಮಾಡಿದ್ದ ಅಂತ ಅರ್ಥ ಆಯ್ತು. ಅಲ್ಲಿಗೆ ಸಮಸ್ಯೆ ಪರಿಹಾರ ಆಯಿತು. ಲೋಕಶಿಕ್ಷಾರ್ಥಮೇವಾಸೌ ಪ್ರಾಯಶ್ಚಿತ್ತಂತೆ ಚಾಲನೆ ಚಕ್ರೇ ಸಾರ್ಧ ಮುಹೂರ್ತೇನ ಸಮಾಗಮ್ಯ ಪುನರ್ಮಖಂ. ಲೋಕಶಿಕ್ಷಾರ್ಥಮೇವಾಸೌ,
ಆಮೇಲೆ ಕೃಷ್ಣ ಏನು ಮಾಡಿದಾರಂತೆ, ಅದು ತುಂಬ ವೆರಿ ಇಂಪಾರ್ಟೆಂಟ್ ಇದೆ. ಯಜ್ಞ ಕೂತಾಗ ಯಜ್ಞ ಸ್ಥಳ ಬಿಟ್ಟು ಹೋಗಬಾರ್ದು, ನಿಯಮ ಇದೆ. ಮಧ್ಯೆ ಮಧ್ಯೆ ಎಕ್ಸಾಮ್ ಹಂಗೆ ಮಧ್ಯೆ ಮಧ್ಯೆ ಬಿಟ್ಟು ಹೊರಗೆ ಬಿಡೋದೇ ಇಲ್ಲ. ಒಂದು ಸತ್ ಬಿಟ್ಟವರು ಬರಬಾರ್ದು, ಒಳಗೆ ಬಿಡ್ಕೊಡ್ದು. ಇವ್ರು ಎಮರ್ಜೆನ್ಸಿ ಕೇಸಲ್ಲಿ ಏನು ಮಾಡ್ತಾರೆ, ಒಬ್ಬರು ಜೊತೆ ಕಳಿಸ್ಕೊಡ್ತಾರೆ. ಜೊತೆ ಕಳಿಸ್ಕೊಟ್ಟು ಮತ್ತೆ ಸುರಕ್ಷಿತ ವಾಪಸ್ ಬರೋಕೆ ಅವ್ರು ಕಾಪಿ ಗಿಪಿ ಅಲ್ಲಿ ನೋಡ್ಕೊಂಡು ಬರಬಾರ್ದು ಆನ್ಸರ್ನ, ಆ ರೀತಿ ಕಳಿಸ್ತಾರೆ. ಅದು ನೆನ್ಸಿಟಿ ಇದ್ದಾಗ ಎಲ್ಲರೂ ಕಳಿಸೋದಿಲ್ಲ. ಇಲ್ಲೇನು ಮಾಡಿದ ಕೃಷ್ಣ ತೋರಿಸ್ತಾ ಇಲ್ವೋ, ಅದೇನು ಯಜ್ಞತಾಚಾರ್ಯದ ಶ್ರೇಷ್ಠ ತತ್ತದೇ ವೇತರು. ಭಗವತಿನ ಯಾವ ಕರ್ಮಲೇಪನೇ ಇಲ್ಲ ಫಸ್ಟ್ ಆಫ್ ಆಲ್. ಆದ್ರೆ ಏನು ಮಾಡಿದಂತೆ, ಆ ಜಾಗ ಬಿಟ್ಟು ಹೋಗಿದ್ದು ಪ್ರಾಯಶ್ಚಿತ್ತ ಮಾಡ್ಕೊಂಡ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಹೋಮ ಹವನ ಮಾಡ್ತಿರ್ತಾರಲ್ಲ, ಮತ್ತೆ ಮಾತಾಡಬಾರ್ದು. ಮಾತಾಡಿದ್ರೆ ಏನಾಗುತ್ತೆ, ಇದಕ್ಕೆ ಎಷ್ಟು ಸ್ಕೋರ್ ಅಂತ ಕೇಳ್ಕೊತ ಹೋಮ ಸ್ವಾಹ ಅಂತ ಹಾಕ್ತಿರ್ತಾನೆ. ಸ್ಕೋರ್ ಕೇಳ್ಕೊತ ಯಾವಾಗ ಬಂದಿರಿ ಬನ್ನಿ ಅಂತ ಮಾತಾಡ್ಸೋದು ಮಾಡ, ಹಾಗೆಲ್ಲ ಮಾಡಬಾರ್ದು. ಮಾಡಿದರೆ ಹೋಯ್ತಾರೆ, ಅದು ಯಜ್ಞ ಭಂಗ ಆಗುತ್ತೆ. ಏನು ಮಾಡಬೇಕಾಗ, ಅನಿವಾರ್ಯವಾಗಿ ಏನಾದ್ರು ಮಾಡಿದರೆ ಜಾಗೃತಿ ಹೋಮ ಅಂತ ಮಾಡಬೇಕು. ಮಾಡಿಕೊಂಡು ಮತ್ತೆ ಪ್ರಾಯಶ್ಚಿತ್ತ ಮಾಡಬೇಕು ಪದ್ಧತಿ. ಎದ್ದೋದ್ರಂತೂ ಭಾರಿ ತಪ್ಪದು, ಬೇರೆ ಮಾತೇ ಆಡಬಾರ್ದು, ಎದ್ದು ಹೋಗಬಾರ್ದು. ಅವೆಲ್ಲ ನೀವುಗಳು ಕೃಷ್ಣ ಎಷ್ಟು ಹೋಗಿದ್ದಾರೆ, ಎದ್ದು ಬರೀ ಔಟ್ ಆಫ್ ಬಾರ್ಡರ್ ಅಲ್ಲ, ಪೂರ್ತಿ ಇದಕ್ಕೋಗ್ಬಿಟ್ಟಿದ್ದಾರೆ. ಅದು ನೋಡೋರಿಗೆ ಏನು ಅನಿಸುತ್ತೆ, ಬೈಯೋರಿಗೆ ಒಂದು ಚಾನ್ಸ್ ಅಷ್ಟೇ. ಏನೇ ಗೇಟಿರ್ಬೋದು, ಬಿಟ್ಟು ಬಿಟ್ಟಲ್ಲಿ ಹೋಯ್ತನಲ್ಲ ಅಂತ ಕೇಳ್ತಾರೆ. ಏನು ಮಾಡಿದ ಕೃಷ್ಣ, ಅನಿವಾರ್ಯ ಪ್ರಸಂಗ ಬಂದಾಗ ಹೋಗ್ಬೋದು. ಅವಾಗ ಏನು ಮಾಡ್ಬೇಕು, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂಡು, ಪ್ರಾಯಶ್ಚಿತ್ತ ಮಾಡ್ಕೊಂಡಂಥದ್ದು. ಎಷ್ಟೊತ್ತಾಗಿದೆ ನೋಡಿ ಇಲ್ಲಿ, ಅದನ್ನ ಹೇಳ್ತಾ ಏನು ನಿಮ್ಮ ಪ್ರಕಾರ ಎಷ್ಟೋ ವರ್ಷ ಆಗಿರ್ಬೇಕಿದು. ಹಾಗಾಗಿಲ್ಲ. ಚಾಲನೆ ಚಕ್ರೆ ಸಾರ್ಧ ಮುಹೂರ್ತೇನ, 1:30 ಮುಹೂರ್ತ 3 ಗಡಿಗೆ ಅಷ್ಟೇ. 3 ಗಡಿಗೆ ಅಂದ್ರೆ ಎಷ್ಟಾಯ್ತು, 48 + 24, 1 ಗಂಟೆ 36 ನಿಮಿಷ ಅಷ್ಟೇ. ಅಷ್ಟೊಲ್ಲಿ ಇಷ್ಟೆಲ್ಲ ಅಷ್ಟು ದೂರ ಹೋಗಿ ಬಂದಿದ್ದು, ಕೆಲಸ ಮುಗಿಸ್ಕೊಂಡು ಬಂದಿದ್ದು. ಅಷ್ಟೊತ್ತು ವೇಟ್ ಮಾಡಿ ಇವರಲ್ಲಿ ಅಷ್ಟೊತ್ತಿಗೆ ಆರಾಮಿರ್ತಾರೆ, ಏನು ಯೋಚನೆ ಇಲ್ಲ. ಊಟಕ್ಕೆ ಹೋದ 4 ಗಂಟೆ ಕಾಯ್ತಾರೆ, ಅದರಿಂದ ಏನು ಅನಿಸಲ್ಲ. ಇಷ್ಟೊತ್ತು ಹೇಳಿದ್ಯಾಕೆ, ಈ ಅರ್ಜುನ ಗರ್ವಭಂಗ ಮಾಡಬೇಕಾಗಿತ್ತು, ಅದಕ್ಕೋಸ್ಕರನೇ ಬಂದಿದ್ದು. ದಿನಾಶ್ವಮೇಧ ಮಾಡ್ತಿರೋದು, ಇನ್ನು ಮರ್ತು ಬಿಡಬಾರ್ದು ದಿನಾಶ್ವಮೇಧ. ಚಕ್ರೇ ಸಾರ್ಧ ಮುಹೂರ್ತೇನ ಸಮಾಗಮ್ಯ ಪುನರ್ಮಖಂ. ಮತ್ತೆ ಯಜ್ಞವನ್ನು ಮುಂದುವರಿಸ್ತಾ ಕೃಷ್ಣ, ಅದು ಮುಗಿಸ್ತ. ಎಷ್ಟು ಇವೆಂಟ್ ಆಯ್ತು, ಯಜ್ಞ ಭೂಮಿ ಎಲ್ಲ ಹೋಗಿ ಸುತ್ತ ಬರಬೇಕು, ಯಜ್ಞ ಭಾಗ ಆಗಬೇಕು, ಈ ಕಡೆ ಇಲ್ಲಿ ಹೋಗೋರು ಕರ್ಕೊಂಡ್ಬರ್ಬೇಕು, ಎಷ್ಟು ಕೆಲಸ ಮಾಡಿದ್ದಾರೆ. ದಿನಾಶ್ವಮೇಧ ಇದು ಕೃಷ್ಣ ಮಾಡಿದ ಅತ್ಯದ್ಭುತ ಅಶ್ವಮೇಧ ಯಾಗ. ಇದು ಕೂಡ ಒಂದು ಅಹಂಕಾರ ಖಂಡನೆಗೆ. ಯಾರೇ ಏನು ಮಾಡಿದ್ರು ಕೂಡ ಏನಲ್ಲ, ಕೃಷ್ಣ ಮಾಡಿದಾಗಲ್ಲ. ನಾಹಂಕರ್ತ ಹರಿಕರ್ತ, ದೇವ್ರು ಮಾಡಿದ ಮಾಡಕ್ಕೆ ಬರೋದಿಲ್ಲ. ನಾವು ಮಾಡಿದ್ದು ದೇವ್ರು ಮಾಡಿದ್ದ ಹೊರತು ನಾವು ಮಾಡಿದ್ದಲ್ಲ, ಎರಡೆರಡು ಭಾಗ ಇರಬೇಕು. ನಾಹಂಕರ್ತ ಶಬ್ದಕ್ಕೆ ಎರಡರ್ಥ. ನಾಹಂ ಹರಿವತ್ ಕರ್ತ, ಕೃಷ್ಣ ಮಾಡಿದ ಮಾಡಕ್ಕೆ ಬರೋದೇ ಇಲ್ಲ. ನಾವು ಮಾಡಿದ್ದು ಕೂಡ ಮಾಡಿದ ಸ್ವಲ್ಪ ಕೂಡ ಏನದು ನಾವು ಮಾಡಿದ್ದಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವ್ರ ತಕ್ಷಣ ಎರಡಾಯ್ತಾಗ. ದೇವ್ರು ಮಾಡೋ ರೀತಿಯೇ ಬೇರೆ, ನಾವು ಮಾಡೋ ರೀತಿಯೇ ಬೇರೆ. ನಾವು ನಮ್ಮದು ಮಾಡೋಕ್ಕೆ ನಮಗೆ ಬರೋದಿಲ್ಲ, ಇನ್ನೊಬ್ಬರನ್ನ ನಿಂತು ಮಾಡಿಸೋದು ದೂರೋಪಕತೆ. ಅದು ನಮ್ಮನ್ನು ನಿಂತು ದೇವ್ರು ಮಾಡಿಸ್ತಾನೆ, ತಾನೂ ಮಾಡ್ತಾನೆ. ತಾನೇ ಮಾಡಿದಾಗ ಹೇಗೆ ಮಾಡ್ತಾನೆ, ಮಾಡಿಸಿದಾಗ ಹೇಗೆ ಮಾಡ್ತಾನೆ. ಮಕ್ಕಳ ಕೈಯಲ್ಲಿ ಬರೆಸ್ತಾರೆ, ತೋರಿಸ್ತಾರೆ. ಬಟ್ ಮಕ್ಕಳು ಎಷ್ಟೇ ಬರೆದ್ರು ಕೂಡ ಇವನಿಗೆ ಯುಟೇ ಬರಲಿಕ್ಕಾಗಲ್ಲ. ಬಟ್ ಅವನಿಗೆ ಬಂದು ಅವನ ಯೋಗ್ಯತೆ ಕಾಲ ಬರೀತಾರೆ. ತಾನೇ ಬರೆದಾಗ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಅದು ದೇವರು ತಾನು ಮಾಡಿದಾಗ ಹೇಗೆ ಮಾಡ್ತಾನೆ, ಇನ್ನೊಂದು ಮಾಡಿಸಿದಾಗ ಹೇಗೆ ಮಾಡ್ತಾನೆ. ಮಾಡಿಸಿದಾಗ ಅವ್ರ ಯೋಗ್ಯತೆ ತಕ್ಕಂತೆ ಮಾಡಿಸ್ತಾನೆ. ತಾನು ಮಾಡಿದಾಗ ತಾನಿಗೆ ಮ್ಯಾಚಿಂಗ್ ಆಗಿ ಮಾಡ್ತಾನೆ. ಆಗ ಕ್ವಾಲಿಟಿ ಏನಾಗುತ್ತೆ, ಅದು ಡಿಫರೆಂಟ್ ಆಗುತ್ತೆ. ಈ ಎಲ್ಲ ಬೋರ್ಡ್ನಲ್ಲಿ ಡ್ರೈವ್ ಮಾಡ್ತಿರ್ತಾರಲ್ಲ, ಅವ್ನು ಕೂಡಿಸಿರ್ತಾರೆ. ಅವ್ನು ಡ್ರೈವರ್ ಹಿಡ್ತಾ ಕೂತಿರು, ಪಕ್ಕದಲ್ಲಿ ಕೂತಿರು, ಹೀಗೆ ಮಾಡೋ ಆಮೇಲೆ ಎಲ್ಲ ಡಿಫಿಕಲ್ಟ್ ಬಂದಾಗ ಇಳಿದು ನಾನೇ ಮಾಡ್ತೀನಿ ಅಂತ ಮುಂದೆ ಹೋಗ್ತಾರೆ. ಎಲ್ಲ ಹೆಲ್ಡಪ್ ಆಗ್ಬಿಟ್ಟು ಟ್ರಾಫಿಕ್ ಒಳಗೆ ಅವ್ನು ಹಿಂದೆಲ್ಲ ಮುಂದೆಲ್ಲ ಆಗಿಬಿಡ್ತಾರೆ. ಏನು ಮಾಡ್ತಾರೆ, ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ಮಾಡಲಾರದನ್ನು ಮಾಡಿ ತೋರಿಸ್ತಾರೆ. ದೇವ್ರು ಪಕ್ಕದಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಬರೋರಿಗೆ ಕಲಿಸ್ತಾರೆ ಅಷ್ಟೇ, ಯಾವಾಗಲೂ ಅಲ್ಲ. ದೇವ್ರು ಹಾಗಲ್ಲ. ಬರೋದಕ್ಕಿಂತ ಮುಂಚೆ ಬಂದ ಮೇಲೆ ಯಾವಾಗಲೂ ಏನಾಗಿರ್ತಾನೆ, ನಮ್ಮ ಜೊತೆಗೆ ಇರ್ತಾನೆ. ದೇವ್ರ ಮಹಿಮೆ ಯಾವುದು ನಾವು ಮಾಡ್ಲಿಕ್ಕಾಗಿ ಇನ್ನೊಬ್ಬರು ಮಾಡ್ತಾರೆ ಏನಂತೇವೆ, ಅದನ್ನ ಮಹಿಮೆ ಅಂತ ಹೇಳಿದೆ. ಯಾಕೆ ಮಹಿಮೆ, ದೊಡ್ಡದು ಅಂತ ಅರ್ಥ, ನಮಗಿಂತ ದೊಡ್ಡದು ಅರ್ಥ. ಮಹಿಮರು ಒಂದು ಏನರ್ಥ, ದೊಡ್ಡವರು ಅಂತ ಅರ್ಥ. ಈಗ ನಾವು ಮಾಡಲಾರದನ್ನ ಮಾಡ್ತಾರೆ, ಸುಲಭವಾಗಿ ಮಾಡ್ತಾರೆ, ಫಾಸ್ಟಾಗಿ ಮಾಡ್ತಾರೆ, ಪರ್ಫೆಕ್ಟಾಗಿ ಮಾಡ್ತಾರೆ. ಅನೇಕ ಪಾಯಿಂಟ್ಸ್. ಅದು ಏನು ಜಾಸ್ತಿ ಆದಷ್ಟು ಅವ್ರ ಮೇಲೆ ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ಮಾಡಕ್ಕೆ ಬರೋದಿಲ್ಲ. ಈ ಮತ್ತೆ ಮಾಡಕ್ಕೆ ಆಗದಾರದನ್ನು ಮಾಡ್ತಾರೆ. ನಾವು ಮಾಡೋದನ್ನು ಮಾಡಿದ ಏನಾಗುತ್ತೆ, ಅಲ್ಲಿಗೆ ಈಕ್ವಲ್ ಆಗಿಬಿಡ್ತಾರೆ. ನಾವು ಮಾಡಿದ್ದೇನೆ ಮಾಡೋದಾದ್ರೆ ಈಕ್ವಲ್. ಮಾಡಿದ್ರೆ ಕಡಿಮೆ ಮಾಡಿಬಿಟ್ರೆ ಕಡಿಮೆ ಆಯಿತು, ಮೇಲ್ ಮಾಡಿದರೆ ಜಾಸ್ತಿ, ಭಾರಿ ಮೇಲ್ ಮಾಡಿಬಿಟ್ರೆ ಭಾರಿ ಗ್ರೇಟ್, ಸುಪ್ರೀಂ. ಇದು ದೇವರು ಸುಪ್ರೀಂ ಎಲ್ಲದರೊಳಗೆ. ಅದಕ್ಕೆ ಸರ್ವೋತ್ತಮ ಅಂತ ಕರೆಯೋದು. ಅಲ್ಲಿಗೆ ಬಿಟ್ಟವ್ರಿಗೆ ಅದು ಬೇರೆ. ಅದು ಅಪ್ರಾಯ ದೊಡ್ಡ ತಪ್ಪಲ್ಲ, ಅದು ತಪ್ಪಲ್ಲ. ಯಾಕಂದ್ರೆ ಕರ್ತವ್ಯ, ಅದು ಕರ್ತವ್ಯ ಅಥವಾ ದೋಷ ಇಲ್ಲ. ಅದು ಸುಮ್ಮನೆ ಎದ್ದು ಹೋಗೋದು. ಮತ್ತೆ ಟಿವಿ ನೋಡ್ಕೊಂಡು ಬಂದ್ರೆ ಶೇರ್ ಆಗಿ ಸೀನ್ ನೋಡ್ಕೊಂಡು ಬರೋಕ್ಕೆ ಹೋಗೋದು, ಇದು ಮಾಡಕ್ಕೆ ಹೋಗೋದು. ಯಾರೋ ಬಂದರು ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ಕನ್ಸರ್ನ್ ಆಗಿದ್ರೆ ಕೆಲವರಿಗೆ ಕೂತಿದ್ದಲ್ಲಿ ಮಾಡೋದು. ದೊಡ್ಡವರಾದ್ರೆ ಎದ್ದೋಗೆ ಮಾಡಬೇಕು. ದೊಡ್ಡವರಾದ್ರೆ ಕೆಲವರು ಫ್ರೆಂಡ್ಸ್ ಟೈಪ್ ಅಂದರೆ ಸ್ವಲ್ಪ ಜಾಸ್ತಿ ಮೇಟ್ ಅಂತ ಹೇಳಬೇಕು.
ಕೆಲವು ಭಾರಿ ಅರ್ಜೆಂಟಿಗೆ ಇಲ್ಲೇ ಬಂದು ಮಾತಾಡು ಅಂತ ಹೇಳ್ಬೇಕು. ಕೆಲವರು ದೊಡ್ಡವ್ರು ಮಾಡೋದು ತಾವು ಇದ್ದಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ, ಅದು ನಿಯಮಗಳವೆಲ್ಲ ಕೂಡ. ಆ ರೀತಿ ಮಾಡ್ಲಿಕ್ಕೆ ಹೋಗದೆ ತಪ್ಪು ಮಾಡಿದ್ದಕ್ಕೇನೆ ಅದ್ರ ಗಜೇಂದ್ರ 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 ಕಥೆ ಬಂತು. ಏನ ವಿಷ್ಣುಧಾಮ ಅಂದ್ರೂ ಒಂದೇ, ಪರಂಧಾಮ ಅಂದ್ರೂ ಒಂದೇ, ವೈಕುಂಠ ಅಂದ್ರೂ ಒಂದೇ, ಎಲ್ಲ ಒಂದೇ. ದೇವ್ರ ಹೆಸರು ಅವೆಲ್ಲ, ದೇವ್ರ ಮನೆ. ಹಾಂ 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 ಹೌದು ಹೌದು ಹೌದು. ಯಾಕೆಂದ್ರೆ ಸಾಮಾನ್ಯವಾಗಿ ನಮ್ಗೆ ಗೊತ್ತಿಲ್ಲದೆ ಆಗಿರ್ಬೋದು ಕೆಲವು ಸಲ. ಮಧ್ಯ ಮಧ್ಯ ಮಂತ್ರ ಲೋಪ ಅಂತ ಆ ಥರ ಅದು ಒಂದು ಆಹುತಿ ಕೊಡ್ಬೇಕಾದ್ರೆ ಆಹುತಿ ಸಂಸಾರ ಒಂದಕ್ಕೊಂದು ಟಚ್ ಆಗಬಾರದು. ಅಂಥದ್ದಾಗಿದ್ದರೆ ದಯವಿಟ್ಟು ಕ್ಷಮಿಸುವಂತೆ ಪ್ರಾಯಶ್ಚಿತ್ತ ಹೋಮ ಮಾಡಿದ್ರು. ಪಾಠಕ್ಕೆ ಬರೋ ಅವಸರ ಇಲ್ಲಿ, ಅವಸರ ಇಲ್ಲದೆ ಹೋದ್ರೂ ಆಗ್ತದೆ. ಅವಸರ ಇರಬೇಕು ಅಂತೇನೂ ಇಲ್ಲ. ಆದರೂ ಅದು ಏನು ಮಾಡಬೇಕಾಗ ಇದನ್ನು ಹೇಳಿಬಿಟ್ಟು ಏನಾಗುತ್ತೆ, ಅಲ್ಲಿಗೆ ಪ್ರಾಯಶ್ಚಿತ್ತಕ್ಕೆ ಇದಾಗುತ್ತೆ. ಮಧ್ಯೆ ಮಧ್ಯೆ ಸ್ವರ ಆಗಿಲ್ಲ ಅಂತ ಗೊತ್ತಿದ್ರು ಕೂಡ ಮಧ್ಯೆ ಮಂತ್ರದ ಸ್ವರವಣ ಅಂತ ಹೇಳಬೇಕು. ಯಾಕೆಂದರೆ ನಮ್ಗೆ ಗೊತ್ತಿಲ್ಲದೇ ಆಗಿರ್ಬೋದು. ಗೊತ್ತಿದ್ದಾಗಿದ್ದದ್ದು ಅರ್ಥ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಆಗಿದ್ದು ಕ್ಷಮಿಸು ಅಂತ ಹೇಳೋದು, ಅದು ತುಂಬ ಇಂಪಾರ್ಟೆಂಟ್. ಅಲ್ಲಿಗೆ ಇವತ್ತು ಏನಾಯ್ತು, ಇಷ್ಟು ಮುಂದೆ ಏನಾಯಿತು ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದು ನಾಳೆ ಪಾಠ ಇಲ್ಲ, ಮತ್ತೆ ನಾಡಿದ್ದು.